ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇರಲಿ ಸ್ವಲ್ಪ ನಾಳೆ ಶ್ರೀ ಶ್ರೀ ಸದ್ಗುರು ವೈರಾಗ್ಯ ಚಕ್ರವರ್ತಿ ಆರೂಢ ಜ್ಯೋತಿ ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಿಗಳೇ ಆಗಿದ್ದು ಅಂದರೆ ಬಸವಾನಂದರು ಅವರಲ್ಲಿ ಶಿವಪುತ್ರ ತಾತನಲ್ಲಿ ವಿದ್ಯೆಯನ್ನು ಕಲಿತು ನಿಮಗೆಲ್ಲ ಒಂದು ಜ್ಞಾನಬೋಧೆಯನ್ನು ನೀಡಿದಂಥ ಸದ್ಗುರು ಬಸವಾನಂದರ ಪಾದಕ್ಕೆ ಹಣೆಮಣಿದು, ಇನ್ನು ಅದೇ ರೀತಿಯಾಗಿ ಗುರುಗಳಲ್ಲಿ ಅವರ ಸೇವಾದಿಗಳನ್ನು ಮಾಡುತ್ತಾ ನಿಮಗೆಲ್ಲ ನಿತ್ಯ ನಿಜಬೋಧೆಯನ್ನು ನೀಡುವಂಥ ಅಭಿನವ ನಿಜಗುಣ ಗುರುಗಳ ಪಾದಾರವಿಂದಕ್ಕೂ ಹಣೆಮಣಿದು, ಹಾಗೂ ಈ ಕ್ಷೇತ್ರಾಧಿಪತಿಗಳಾದ ಸಂಗಣ ಬಸವ ಹಾಗೂ ಇನ್ನೊಬ್ಬರ ಹೆಸರು ಮಹಾಂತ ಸ್ವಾಮಿ, ಈ ದ್ವಯ ಗುರುಗಳಿಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಹಾಗೂ ವೆಂಕಟೇಶ್ ಶರಣರು ಇಲ್ಲಿ ನೆರೆದಂಥ ರಾಮಪ್ಪ ಅವರ ಹತ್ರ ಇದಕ್ಕೆ ಮೂಲ ಮೇಟಿ ಇದ್ದಂಗೆ ಅವರು ಇಷ್ಟೊಂದು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಬರ್ತಾರಲ್ಲ, ಅದಕ್ಕೆ ಭಾಳ ಮೆಚ್ಕೋಬೇಕು. ಅದಕ್ಕೆ ಅಂತಪ್ಪರಿಗೆ ಮತ್ತು ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಯರಿಗೆ ಶರಣಾರ್ಥಿಗಳು. ನಡೆದದ್ದು ಶಾಸ್ತ್ರ ನೀತಿ ಕ್ರಿಯಾಚರ್ಯ ಸ್ಥಳ, ಅದರಲ್ಲಿ 6ನೇ ಪದ 3ನೇ ನುಡಿ ಉಳಿದದ, 2 ನುಡಿ ಆಗ್ಯಾವ್ರಿ. ಅದಕ್ಕೆ ಆ ನುಡಿಯಲ್ಲಿ ಮನಸ್ಸನ್ನು ಮಾಡೋದು, ಮನಸ್ಸನ್ನು ನಿಲ್ಲಿಸೋದು ಭಾಳ ಕಠಿಣ ಯಾವುದರಿಂದ ಆಗೋದಿಲ್ಲದು ಅಂಥೇಳಿ ತಿಳಿಸ್ತಾ ಏನು ಹೇಳಿದಾರೆ ಇಲ್ಲಿ, ತಡೆಯುವುದಾಗದು ತನಗೆ ಅಗಣಿತ ವಿಷಯದೋಡು ಎಡೆಯಾಡುವತಿ ಚಪಲತೆಯ ಚಿತ್ತವನು. ಹೇ ದೇವ, ಹೇ ಪರಮಾತ್ಮ ಶಂಭುಲಿಂಗನೇ, ನನಗೆ ತಡೆಯೋಕ್ಕಾಗವಲ್ತಪ್ಪ, ನನಗೆ ನಿಲ್ಸೋಕ್ಕಾಗವಲ್ತು. ತನಗೆ ಅಗಣಿತ ಬಹಳ ಅತಿಯಾಗಿ ವಿಷಯದವಳು ಎಡೆಯಾಡುವತಿ, ಈ ವಿಷಯಾದಿಗಳಲ್ಲಿ ಎಡೆಯಾಡುತ್ತಿರುವಂಥ ನನ್ನ ಮನಸ್ಸು ಈ ಒಂದು ಚಪಲತೆಯ ಒಂದು ಚಂಚಲವಾದ ಚಿತ್ತವನ್ನು ನನಗೆ ನಿಲ್ಲಿಸಲು ಆಗವಲ್ತು. ಪರಮಾತ್ಮ, ನನಗೆ ಏನು ಮಾರ್ಗ ತೋರಿಸು, ದಾರಿ ತೋರಿಸು, ಯಾಕಂದ್ರೆ ಅದು ಭಾಳ ಕಷ್ಟದ್ದತಿ, ಅದು ಏನು ಮಾಡಿದ್ರೆ ನಿಲ್ತದ ಅನ್ನುವಂಥ ವಿಚಾರ ಹಿಡಿದ ಇಲ್ಲಿ ಭಕ್ತನಾದಂಥವ ಪರಮಾತ್ಮನನ್ನು ಕೇಳಿದ ವಿಚಾರಗಳನ್ನು ನೀವು ನಿನ್ನೆ ಮಾತಾಡಿದ್ದೀವಿ. ಅದಕ್ಕಿಲ್ಲೇ 2ನೇ ನುಡಿಯಲ್ಲಿ ಏನು ಹೇಳ್ತಾರೆ, 1ನೇದು ನಿನ್ನೆ ಮಾತಾಡಿದೆವು. ಧರೆಯ ನಜಿನದಂತೆ ಸುರುಳಲಹುದು, ಮೇರುಗಿರಿಯ ನಂಗುಲಿಯ ಕೊನೆಯಳಾಣಲಹುದು, ಸರದಿಯನೊಮ್ಮೆ ಪಾಣವ ಮಾಡಲಹುದು, ಸೈತಿಸಬಾರದು ನಿಮಿಷಾರ್ಧವ ಈ ಮನವ. ಇದೆಲ್ಲ ಏನು ಬೇಕಾದ ಆಗಲಾರದ ಕೆಲಸವನ್ನು ಮಾಡ್ಬೋದು, ಆದರೆ ಮನಸ್ಸು ನಿಲ್ಸಕ್ಕೆ ನನಗಾಗಲ್ತು. ಒಂದು ಆಕಳ ಕೊಂಬಿನ ಮೇಲೆ ಒಂದು ಸಾಸಿವೆ ಕಾಳು ಇಟ್ಟರೆ ಒಂದು ಅರ್ಧ ಸೆಕೆಂಡು ಅದ್ರ ಮೇಲೆ ನಿಲ್ಸೋಕ್ಕಾಗೋದಿಲ್ಲ ಅಂದರೆ ಅದು ಹೆಂಗಿಟ್ರು ಅದು ಕೆಳಗೆ ಉರುಳಿ ಬೀಳೋದನ್ನೇ. ಅದು ನನ್ನ ಮನಸ್ಸು ಹಂಗಾಗ್ತಾಯಿದೆ, ಸ್ಥಿರವಾಗಿ ನಿಲ್ವಲ್ತು, ಚಂಚಲತೆಯಿಂದ ಕೂಡಿದೆ ನಂದು, ಈ ರೀತಿಯಾಗಿದೆ. ಅದಕ್ಕೆ ಇಂಥವನ್ನೆಲ್ಲ 3-4 ಮಾತುಗಳನ್ನು ನಿನ್ನೆ ತಿಳಿಸಿ, ಈಗ ಮತ್ತೊಂದು ನುಡಿಯಲ್ಲಿ ಮೊಲನ ತಲೆಯೊಳು ಕೋಡನು ಕಾಣಲಹುದು, ಅಭ್ರದಳು ಸೌರಭದ ವಾರಿಜನೆತ್ತಲಹುದು, ಬಳಸಲಹುದು ರವಿಕಿರಣೋದಕವ, ಆದರೆ ಅಸದಳ ಅರಗಳಿಗೆ ನಿಲ್ಲಿಸಲು ಮಾನಸವ. ನನಗೆ ಏನಂತಾರೆ ಅವರು, ಮೊಲಕ್ಕಂತೂ ಕೋಡಿರೋದಿಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲೇ ಕೊಂಬನು ಕಾಣಬಹುದು ನಾವು, ಮೊಲನ ತಲೆಯೊಳು ಕೋಡನು ಕಾಣಲಬಹುದು. ಅಭ್ರ ಅಂದ್ರೆ ಆಕಾಶದಲ್ಲಿ ಸೌರಭ ಅಂತಂದ್ರೆ ಸುವಾಸನೆಯನ್ನು ಬೀರುವಂಥ ಕಮಲ ಪುಷ್ಪ ಆಗಲಿ ಮತ್ತೊಂದು ಪುಷ್ಪಗಳನ್ನಾಗಲಿ ನಾವು, ವಾರಿಜ ಅಂದರೆ ವಾರಿ ಅಂದರೆ ನೀರು, ಜ ಅಂದರೆ ಜನಿಸಿದಂಥವು, ನೀರಿನಲ್ಲೇ ಹುಟ್ಟಿದಂಥ ಕಮಲವನ್ನು ನಾವು ಕಿತ್ಕೊಂಡು ಬರ್ಬೋದು ಎಲ್ಲೇ ಆಕಾಶದಲ್ಲಿ, ಅಲ್ಲಿ ಇರುವುದಿಲ್ಲ, ಆದರೆ ಅದನ್ನು ತರಬಹುದು. ಆಗ ಎತ್ತಲಬಹುದು, ಬಳಸಲಹುದು ರವಿಕಿರಣೋದಕವ,
ರವಿಕಿರಣ ಅಂದರೆ ಸೂರ್ಯಕಿರಣದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಬಿಸಿಲು ಗುದುರೆ ಹತ್ತೀವಿ, ಅಥವಾ ಒಂದು ಜಳ ನೀರು ಹೋದಂಗೆ ಕಾಣ್ತಿರ್ತದಲ್ಲ, ಅದನ್ನು ನಾವು ಹೇಗಾದರೂ ಮಾಡಿ ಹೋಗಿ ಅದನ್ನು ಆ ನೀರು ಹಿಡ್ಕೊಂಡು ಕುಡಿಬಹುದು ಅಂತ ಹೇಳ್ತಾರೆ ಅವರು. ಆದರೆ ಅಸದಳವು ಅರಗಳಿಗೆ ನನ್ನ ಮನಸ್ಸನ್ನು ನಿಲ್ಲಿಸಲು ಆಗವಲ್ತು ದೇವ ಅಂಥೇಳಿ ಈ ನುಡಿಯಲ್ಲಿ ಕೇಳ್ತಾರೆ. ಬಳಸಲಹುದು ರವಿಕಿರಣೋದಕವ ಅಸದಳವ ಅರಗಳಿಗೆ, ಒಂದು ಅರಗಳಿಗೆನೂ ಆ ನೀರು ತಂದು ಕುಡಿಬೇಕಂದ್ರೂ ಮಾಡ್ತೇನೆ ನಾನು, ಆದರೆ ಈ ಮನಸ್ಸು ನಿಲ್ಲಿಸೋದು ಭಾಳ ಕಷ್ಟ ಆಗಿದೆ, ಇದಕ್ಕೆ ಉಪಾಯ ತೋರು ಭಗವಂತ ನೀನೇ ಅಂಥೇಳಿ ಪರಮಾತ್ಮನಲ್ಲಿ ಭಕ್ತನಾದಂಥವ ಕೇಳ್ತಾನೆ ರೀ. ಅದಕ್ಕೆ ಈ ವಿಷಯಾದಿಗಳಲ್ಲಿ ಎಡೆಯಾಡುತ್ತ ಅತಿ ಚಪಲತೆಯ ಚಿತ್ತವನ್ನು ತಡೆಯುವುದಾಗದು ನನಗೆ ಅಗಣಿತ ಅಂತ ಹೇಳಿದ ಅರ್ಥದಲ್ಲ. ಅದಕ್ಕೆ ಈ ಮಂಗನ ಉದಾಹರಣೆನ ಕೊಡ್ತಾರೆ ಎಲ್ಲಾದ್ರೂ. ಹೆಚ್ಚಿಗೆ ಮಂಗ ಬಹಳ ಕುಚೇಷ್ಟಿಗೆ ಕಾರಣ. ಅದಕ್ಕೆ ಆ ಒಂದು ಕುಚೇಷ್ಟೆ ಮಾಡ್ತಿರ್ತದಲ್ಲ, ಅದು ಗಿಡದಿಂದ ಗಿಡಕ್ಕೆ ಹಾರೋದಾಗಲಿ ಮತ್ತೊಂದು ಮಾಡೋದಾಗಲಿ ಈ ರೀತಿ ಮಾಡ್ತಿರ್ತದಲ್ಲ, ಅದಕ್ಕೆ ಆ ಮಂಗನದ ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಏನು ಮಾಡ್ತಾರೋ, ಒಬ್ಬ ಮಂಗನ ಹಿಡ್ಕೊಂಬರ್ಬೇಕು, ಮಂಗನ ಆಟ ಆಡಿಸೋರು ಇರ್ತಾರಲ್ಲ, ಆ ಮಂಗನ ಕೈಯಲ್ಲಿ ಹಿಡ್ಕೊಂಬರ್ತಾರಲ್ಲ, ಅವರು ಹೆಂಗಾರು ಮಾಡಿ ಒಂದು ನಾನು ಒಣಕ್ಕೆ ಹೋಗ್ಯೋ ಗಿಡಕ್ಕೆ ಹೋಗ್ಯೋ ಮಂಗನನ್ನು ಹಿಡ್ಕೊಂಡು ಬರಬೇಕು ಅಂತೇಳಿ ತಿಳಿದ ಹೋಗ್ತಾನೋದು. ಮಂಗ ಗಿಡದಿಂದ ಜಕ್ಕೊಂತ ಹಣ್ಣು ಕಾಯಿಗಳನ್ನು ಹರಿತಾ ಟೊಂಗೆಯಲ್ಲಿ ಕೂತಿರ್ತದೆ. ಅವಾಗ ಇವು ಏನು ಮಾಡ್ತಾನೋ ಅದು ಹಂಗೆ ಸಿಗೋದಿಲ್ಲ, ಏನು ಉಪಾಯ ಮಾಡಬೇಕು ಅಂಥೇಳಿ ಒಂದು ದೊಡ್ಡ ಹರಿವೆ, ಗಡಿಗೆ ಅಂತೇವಲ್ಲ ಗುಡಾನಿ, ಬಾಯಿ ಚಿಕ್ಕದಿರ್ತದೆ, ಅದರ ತಳ ಭಾಳ ಅಗಲಿರ್ತದೆ. ಅಂಥದ್ದೊಂದು ಗಡಿಗೆ ತೊಗೊಂಡು ಬಂದು ಅದರಲ್ಲಿ ಖಾದ್ಯವಾದ ವಸ್ತುಗಳನ್ನು, ಅಂದರೆ ಸುವಾಸನೆ, ಅಂದರೆ ತಿನ್ನೋಕೆ ಬಜ್ಜಿ, ಆಮೇಲೆ ಸೇವು, ಇವೆಲ್ಲ ಕಾರ್ದನೆದು ಅಂತೇವಲ್ಲ, ಮಂಡಾಳು, ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿ ಅದ್ರಾಗ ಇಟ್ಟು ಗಿಡದ ಬುಡಕ್ಕೆ ಒಂದು ಸ್ವಲ್ಪ ದೂರದಲ್ಲಿ ಆ ಗಡಿಗೆಯನ್ನಿಟ್ಟು ತಾಣ ದೂರ ಬಂದು ಅಡಿಕೊಂಡು ಕೂಡಿರ್ತಾನೆ. ಅದಕ್ಕೆ ಆ ವಾಸನೆ ಬಡಿತದ ಮಂಗನಿಗೆ, ಗಿಡದಲ್ಲಿ ಕುಂತಂಥ ಮಂಗನಿಗೆ. ಅದೇನು ಮಾಡ್ತದೆ, ಕೆಳಗೆ ಏನಿರ್ಬೋದು, ಏನೋ ಕಾಣಿಸ್ತದಲ್ಲ ಅಂತೇಳಿ ತಿಳಿದ ಅದೇನು ಮಾಡ್ತದೆ, ಕೆಳಗಿಳಿದು ಬಂದು ಅಲ್ಲಿ ನೋಡ್ತದೆ. ಅಲ್ಲಿ ಅದಕ್ಕೆ ತನಗೆ ಬೇಕಾದಂಥ ಅತಿ ರುಚಿಯಾದ ವಸ್ತುಗಳದಾವಲ್ಲ, ನಾನು ಹೆಂಗಾರು ಮಾಡಿ ಇವನು ತಿನ್ನಬೇಕು ಅಂತೇಳಿ ತಿಳಿದ ಪೂರ್ಣ ತನ್ನ ಕೈಯನ್ನು ಆ ಗಡಿಗೆಯಲ್ಲಿ ತಳದಾಗಷ್ಟು ಹಾಕಿರ್ತಾರೆ. ಅದನ್ನು ಆ ಗಡಿಗೆಯನ್ನು ತನ್ನ ಕೈಯಲ್ಲಿ ಹಾಕಿ ಎಷ್ಟು ಬೇಕಷ್ಟು ಒಮ್ಮೆಗೆ ತಿನ್ನಬೇಕು, ಭಾಳ ತಿನ್ನಬೇಕು ಅಂತ ತಿಳಿದು ಗಟ್ಟಿಯಾಗಿ ಮುಷ್ಟಿಯನ್ನು ಹಿಡಿದು ಮತ್ತು ಹೊರಗೆ ತೊಗೊಳಕ್ಕೆ ಹೋಗ್ತದೆ. ಬಾಯಿ ಚಿಕ್ಕದಿರ್ತದೆ, ಅದ್ರಾಗ ಅದೇನು ಮಾಡಿರ್ತದೆ, ಅದರಲ್ಲಿ ಎಷ್ಟು ಕೈಯಲ್ಲಿ 5 ಬೆರಳಿಗೆ ಬರ್ತಾವೋ ಅಷ್ಟು ಹಿಂಗೊಂದು ಮುಟ್ಟಿಗೆ ಮಾಡಿ ಹಿಡಿದು ಹೊರಗೆ ತೆಗಿಯಕ್ಕೆ ಹೋಗ್ತದೆ, ಕೈಯೇ ಬರೋದಿಲ್ಲ. ಏನು ಮಾಡ್ಬೇಕಿನ್ನು? ಮತ್ತು ಇಲ್ಲಿ ಯಾರಾದರೂ ಬಂದರೆ ನಾನು ಹಿಡಿತಾರೋ ಅಥವಾ ನನಗೆ ಅದು ಸಿಗೋದಿಲ್ಲ ಅಂತೇಳಿ ತಿಳಿದ ಅದೇನು ಮಾಡ್ತದೆ, ಎಷ್ಟು ಬೇಕಷ್ಟು 1 ಬರ್ಡ್ 2 ಬರ್ಡ್ನಲ್ಲಷ್ಟಿದ್ದು ಅದನ್ನು ತಗೊಂಡು ತಿಂದು ಸಂತೋಷ ಪಡ್ಬೋದಾಗಿತ್ತು. ಅದಕ್ಕೆ ಆಸೆ ಜಾಸ್ತಿ ಅಲ್ಲ, ಚಪಲತೆ ಜಾಸ್ತಿ. ಅದೇನು ಮಾಡ್ತದೆ, ಗಟ್ಟಿಯಾಗಿ ಮುಟ್ಟಿಗೆಯನ್ನು ಹಿಡಿದು ಅದನ್ನು ಹೊರಗೆ ತೊಗೊಳಕ್ಕೆ ಹೋಗ್ತದೆ, ಬರೋದಿಲ್ಲ ಕೈ. ಆವಾಗ ಅದೇನು ಮಾಡ್ತದೆ, ಆ ಗಡಿಗೆಯನ್ನು ಎತ್ತಿಕೊಂಡು ಹೋಗಿ ಎಲ್ಲಾದರೂ ಮರಿಗೆ ಹೋಗಿ ತಿಂದ್ರಾಯ್ತು, ನೋಡಿದ್ರಾಯ್ತು ಅಂತ ತಿಳಿದ ಆ ಗುಡಾನಿನೇ ಎಳ್ಕೊಂತ ಕೈ ಅದರೊಳಗೆ ಸಿಗಿಸಿ ಹೋಗ್ತಾ ಇರ್ತದೆ. ಅವಾಗ ಈ ಮಂಗನ ಹಿಡಿಯುವ ಮರೆಯಲ್ಲಿ ಕೂತಿರ್ತಾನಲ್ಲ, ಅಲ್ಲಿ ಹೋಗಿ ಆ ಮಂಗನನ್ನು ಹಿಡಿದು ಬಿಡ್ತಾನೆ. ಯಾವುದೋ ರೂಪದಿಂದ ಬಲಿನೋ ಹಗ್ಗನೋ ಬೀಸಿ ಆ ಮಂಗನ ಹಿಡಿದು ಬಿಡ್ತಾನೆ. ಅದನ್ನು ತೊಗೊಂಬರ್ತಾನು, ಮನೆಯಲ್ಲಿ ಅದನ್ನು ಸರಿಯಾಗಿ ಬಳಸ್ತಾನೆ. ಅಂದರೆ ಅದಕ್ಕೆ ಆಟ ಆಡಿಸೋದು, ಲಾಗಾಟ ಹೊಡಿ ಅನ್ನೋದು, ಜಿಗಿದಾಡು ಅನ್ನೋದು, ಅದಕ್ಕೆ ಅಂಗಿ ತೊಡ್ಸು ಅನ್ನೋದು, ಸಲಾಮ್ ಮಾಡು ಅನ್ನೋದು. ಈ ಮಂಗನ ಆಟ ಆಡ್ಸೋರು ಬಂದು ಆಡ್ತಾರಲ್ಲ, ಆ ರೀತಿಯಾಗಿ ಬಂದು ಅದಕ್ಕೆಲ್ಲವೂ ಕಲಿಸ್ತಾನು. ಅದಕ್ಕೆ ಆಯಿತು ಅಂತೇಳಿ ಬಂದು ಅದು ಸಲಾಮ್ ಮಾಡಿದ್ದು, ಬಡಿಗೆ ಹೆಂಗೆ ತಿರುತ್ತಾನೋ ಹಂಗಂಗೆ ಜಿಗಿಯೋದು, ಹೋಗೋದು ಬರೋದು. ಆ ಮಂಗನ ಕೈಯಲ್ಲಿ ಸಿಕ್ಕಾದ್ರೆ ಇಡೀ ಜೀವನವೇ ಆಯುಷ್ಯವೇ ವ್ಯರ್ಥವಾಗಿ ಹೋಗ್ತದೆ. ಯಾವ ರೀತಿಯಾಗಿ ಸ್ವೇಚ್ಛಾಚಾರಿಯಾಗಿ ಒಣದಿಂದ ಒಣಕ್ಕೆ ಹಾರಾಡುವಂಥ ಮಂಗನ ಮನಸ್ಸು ಭಾಳ ಆಸೆ ಮಾಡಿ, ಅತಿ ಆಸೆ ಮಾಡಿ, ಆ ಚಪಲತೆ ವಿಷಯಾದಿಗಳಿಗೆ ಅದು ಮನಸ್ಸು ಮಾಡಿಕೊಂಡು ತನ್ನ ಜೀವನವನ್ನೇ ಬರಬಾರ್ದು ಮಾಡಿಕೊಂತು. ಅದರಂತೆ ಈ ಮಾನವನಾದ್ರೂ ದೊರಕಲೇನದರೊಳು ಸಂತುಷ್ಟಿ ತಳೆಯುವುದೇ ಚಂದ ಮಮ್ಮ. ಅದಕ್ಕೆ ಭಗವಂತ ಏನು ಕೊಟ್ಟಿರ್ತಾನೋ, ಎಷ್ಟು ಸಿಗ್ತದೆ ಆ ಸಮಯಕ್ಕನುಸಾರವಾಗಿ ಅದನ್ನು ಬಳಕೆ ಮಾಡಿಕೊಂಡು ಉಪಜೀವನ ಸಾಗಿಸೋದು ನಮ್ಮ ಕೆಲಸ ಇರ್ತದೆ. ನನಗಿನ್ನೂ ಬೇಕು, ಭಾಳ ಬೇಕು ಅಂಥೇಳಿ ಆ ಮಂಗ ಅವನಷ್ಟು ಏಕಕಾಲಕ್ಕೆ ನಾವು ಹೊರಗೆ ತಗೋಬೇಕು, ತಿನ್ನಬೇಕಂತೇಳಿ ತನ್ನ ಕೈಯನ್ನೇ ಅದರಾಗ ಹಾಕಿ ಮಂಗನಾಡುವವನ ಕೈಯಲ್ಲಿ ಸೆರೆ ಹಾಳಾಯಿತು. ಜೀವನದುದ್ದಕ್ಕೂ ಲಾಗಾಟ ಹೊಡ್ಕೊಂಡು ಸಲಾಮ್ ಮಾಡ್ಕೊತ ಹೋಗಿ
ಕಡೆಗೆ ಅಲ್ಲೇ ಮರಣ ಹೊಂದಿತು. ಅದರಂತೆ ಈ ಮಾನವ ಅನ್ನುವಂಥವ ಈ ವಿಷಯಾದಿಗಳ ಒಂದು ಬಾಧೆ ಸ್ವಲ್ಪ ಇರೋದಿಲ್ಲ. ಇದು ಅನೇಕ ವಿಷಯಾದಿಗಳಿಗೆ ಮನಸ್ಸೋತು ಇದರಲ್ಲೇ ಸುಖ ಆತಿ, ಇದರಲ್ಲೇ ಸುಖ ಆತಿ, ಇದನ್ನು ಭಾಳ ನಾ ತಿನ್ನಬೇಕು, ಇದನ್ನು ಭಾಳ ಪಡ್ಕೋಬೇಕು ಅಂಥೇಳಿ ತಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಮರೆತ ಆ ವಿಷಯಾದಿಗಳಲ್ಲಿ ಮರಳಾಗಿ ತನ್ನ ಜೀವನವೇ ವ್ಯರ್ಥವಾಗಿ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂಥೇಳಿ ತಿಳ್ಕೊಂಡು ಆ ರೀತಿ ಮನುಷ್ಯನ ಬಾಳ್ವೆ ಆಗಿದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ, ಮೊಲನ ತಲೆಯೊಳು ಕೋಡನ್ನು ಕಾಣಲೂಬಹುದು, ಅಭ್ರದೊಳು ಸೌರಭವ ವಾರಿಜೆಯು ನೆತ್ತಲೂಬಹುದು, ಬಳಸಲಹುದು ರವಿಕಿರಣೋದಕವ ನನಗೆ ಅಸದಳವಾಗಿದೆ ಅರಗಳಿಗೆ ಮನಸ್ಸನ್ನು ನಿಲ್ಲಿಸಲು ದೇವ ಅಂಥೇಳಿ ಹೇಳಿದಂಗೆ ಆ ಮಂಗನಂತೆ ಆಗಬಾರದು ನಮ್ಮ ಬಾಳು. ಯಾಕಂದ್ರೆ ಮಂಗನಿಂದ ಮಾನವ ಅಂತ ಹೇಳ್ತೇವೆ. ಮಾನವರಾಗಿ ಹುಟ್ಟಿ ಬಂದೇವ ಅಂದಮೇಲೆ ದೇವರ ಬುದ್ಧಿ ಕೊಟ್ಟಿದ್ದಾನು, ಆ 4 ಅವಸ್ಥೆಗಳನ್ನು ಕೊಟ್ಟಿದ್ದಾನು. ಆ ಅವಸ್ಥೆಗಳಿಂದ ನಾವು ಮಾನವ ಜನ್ಮ ತಾಳಿ ಬಂದೇವೆ ಅಂದಮೇಲೆ ಆದಷ್ಟು ಸತ್ಸಂಗಕ್ಕೆ ಬರಬೇಕು. ಗುರುನಾಥ ಯಾವುದೇ ರೂಪದಿಂದ ನಮಗೆ ವಿಷಯಾದಿಗಳಿಂದ ನೀನು ದೂರ ಆಗು ಅಂತೇಳಿ ಕೇಳ್ತಾನೆ. ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿಶ್ಚಲತತ್ವಂ ಮನೋರ್ಲಯ ಅಥವಾ ಮುಕ್ತಿ ಪ್ರಾಪ್ತಿ ಅಂದಂಗೆ ನಾವು ನೀವುಗಳಿಗೆ ಸತ್ಸಂಗಕ್ಕೆ ಬಂದಿದ್ದೇವೆ. ಏನೋ ಒಂದು ನಿತ್ಯ ಶ್ರಾವಣ ಮಾಸದಲ್ಲಿ ಆಗಲಿ ಯಾವುದೇ ಆಗಲಿ ಇಲ್ಲಿ ರಾಮಪ್ಪ ಅವರು ಈ ಒಂದು ಸತ್ಸಂಗದ ವಿಚಾರವನ್ನು ಹೇಳ್ತಾರೋ, ಕೇಳ್ತೇವೆ. ಶ್ರಾವಣದಲ್ಲಿ ಯಾರನ್ನು ಕರೆಸ್ಕೋತಾರೋ, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೋ. ಈ ರೀತಿಯಾಗಿ ಮಾಡಿ ಇದನ್ನು ಬಂದು ನಾವು ನೀವುಗಳು ಕೇಳಿ ನಾವು ಕೃತಾರ್ಥರಾಗಬೇಕಾಗಿದೆ. ಅದರ ಸಲುವಾಗಿ ಆ ಮನಸ್ಸು ನಿಲ್ಲಿಸಕ್ಕೆ ನಾವು ಏನು ಪ್ರಯತ್ನ ಮಾಡ್ಬೇಕಂತೇಳಿ ಇಲ್ಲೇ 3ನೇ ನುಡಿಯಲ್ಲಿ ಹೇಳ್ತಾರೋ. ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅಸಾಧ್ಯ ಮನಸ್ಸು ಸಹ ಪರಮಾತ್ಮನ ಒಲುಮೆ ಯಾದರೆ ನಿಲ್ಲುತ್ತದೆ ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಮನಸ್ಸು ನಿಲ್ಲಿಸ್ಬೋದಪ್ಪ. ಏನಂತಂದ್ರೆ ಮನಸ್ಸು ಸಹ ಪರಮಾತ್ಮನ ಒಲಿಮೆಯಾದರೆ, ಆ ಪರಮಾತ್ಮನ ನಾವು ಒಲಿಸಿಕೊಂಡರೆ, ಅವನಲ್ಲಿ ಭಕ್ತಿ ಮಾಡಿದ್ದಾದರೆ ಮನಸ್ಸು ನಿಲ್ತದ. ಅದನ್ನೇ ಮಾಡಬೇಕು ಅಂಥೇಳಿ ಈ ಒಂದು 3ನೇ ನುಡಿಯಲ್ಲಿ ವಿಚಾರವನ್ನು ಹೇಳ್ತಾರೆ. ಮಾರ ವಿರೋಧಿ ಮಾಯಾಮೋಹರಹಿತನ ಅಪಾರ ಮಹಿಮ ಶಂಭುಲಿಂಗದ ಒಲವನು ಭೂರಿ ಪುಣ್ಯದ ಫಲದಿಂದೇ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲಲರಿದು ಹೃದಯವ. ಹೃದಯ ಅಂದರೆ ಮನಸ್ಸಿಲ್ಲಿ. ಮಾರ ವಿರೋಧಿ ಅಂದ್ರೆ, ಮಾರ ಅಂದ್ರೆ ಕಾಮದೇವ. ಅವನ ವಿರೋಧಿ ಯಾರು? ಪರಮಾತ್ಮ. ಅವನು ಸುಟ್ಟಿದಾನಲ್ಲ, ಅವನು ವೈರಿ, ಅವ ಕಾಮನ ವೈರಿ ಪರಮಾತ್ಮ. ಮಾರ ವಿರೋಧಿ ಮಾಯಾಮೋಹರಹಿತ, ಅವನಲ್ಲಿ ಮಾಯ ಇಲ್ಲ, ಮೋಹ ಇಲ್ಲ. ಅವನು ತ್ರಿಗುಣಾತೀತ, 3 ಗುಣಗಳಿಂದ ಅತೀತನಾಗಿರುವಂಥವ. ಅವನಿಗೆ ಹೆಸರೂ ಇಲ್ಲ, ಬೇಕಾಗಿ ನಾವು ಕರ್ಕೊಳ್ತೇವೆ ಅಷ್ಟೇ. ಮೋಹರಹಿತನ ಅಪಾರ ಮಹಿಮೆ, ಅವನ ಮಹಿಮೆ ಇಷ್ಟ ಅಂತ ಹೇಳಕ್ಕೆ ಬರೋದಿಲ್ಲ. ಮಹಿಮೆ ಶಂಭುಲಿಂಗದ ಒಲವನು, ಆ ಶಂಭುಲಿಂಗನ ಪ್ರೀತಿಯನ್ನು ನಾವು ಸರಿಯಾಗಿ ಒಲವನ್ನು ಭೂರಿ ಪುಣ್ಯದ ಫಲದಿಂದೆ, ಭೂರಿ ಅಂದರೆ ಹೆಚ್ಚಾದ ದೊಡ್ಡದಾದ ಭಕ್ತಿ ಮಾಡಿ, ಪೂಜೆ ಮಾಡಿ, ಧ್ಯಾನ ಮಾಡಿ, ಈಗೆಲ್ಲ ಬರ್ತಾವಲ್ಲ, ಅದರಿಂದ ಆ ಒಂದು ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವನ್ನೇ ಮಾಡು, ಹರನಡಿ ಹಿಡಿ, ಶಾಂತರೊಡನಾಡು, ಇವೆಲ್ಲ ಇದ್ದರೆ ಆ ಭೂರಿ ಪುಣ್ಯ ನಮಗೆ ಲಭ್ಯ ಆಗ್ತದೆ. ಅದಕ್ಕೆ ನಾವು ಏನಾದರೂ ಒಂದು ಮಾಡಲೇಬೇಕು. ಅದಕ್ಕೆ ಅಂದ್ರೆ ಭೂರಿ ಪುಣ್ಯದ ಫಲದಿಂದ ಪಡೆಯದೆ ಅದನ್ನು ಮಾಡೋದು ಬಿಟ್ಟು ನೀನು ಸಂಸಾರಿ ಸುಮ್ಮನೆ ಇಲ್ಲೇ ಸಂಸಾರಿ ಆದಂಥವು ನೀನು ಸುಮ್ಮನೆ ಗೆಲ್ಲಲರಿದ ಹೃದಯವ ನೀನು ಸುಮ್ಮನೆ ನನಗೆ ಗೆಲ್ಲಕ್ಕಾಗಲ್ತು, ನನಗೆ ಮನಸ್ಸು ನಿಲ್ಸೋಕ್ಕಾಗಲ್ತು ಅಂತ ಹೇಳಕತ್ತೀಯ. ಇದನ್ನು ಮಾಡು. ನೀನು ಇದನ್ನು ಮಾಡಿದಂದ್ರೆ ಆ ಶಂಭುಲಿಂಗನ ಒಲಮೆ, ಆ ಗುರುನಾಥನ ಒಲಮೆ, ಆ ಪರಮಾತ್ಮನ ಒಲಮೆ ನಿನಗೆ ಆಗ್ತದೆ. ಆ ಒಂದು ಭೂರಿ ಪುಣ್ಯದ ಕೆಲಸವನ್ನು ನೀನು ಮಾಡು ಅಂತ ಹೇಳ್ತಾರೆ. ಅಂದರೆ ಮನುಷ್ಯನು ಪರಮಾತ್ಮನನ್ನು ಒಲಿಸಿದ್ದೇ ಆದರೆ ಅವನ ಮನಸ್ಸು ಸಹಜವಾಗಿ ನಿಲ್ಲುತ್ತದೆ. ಹೇಗೆಂದರೆ ರಾಜನನ್ನು ಒಲಿಸಿದ್ದೇ ಆದರೆ, ಈಗ ರಾಜನ ನಾವು ಮನಸ್ಸು ಒಲಿಸಿದ್ವು ಅಂತಂದ್ರೆ ಇಚ್ಛಿತವಾದಂಥದ್ದು ಹೇಗೆ ಪ್ರಾಪ್ತವಾಗುತ್ತದೆ? ಆ ಮನಸ್ಸು ಮಾಡಿ ಅವನು ರಾಜ ಏನು ಮಾಡ್ತಾನೋ ನಮಗೆ ಏನಾದ್ರೂ ಕೊಡ್ತಾನೋ. ಹಾಗೆ ನಾವು ಪರಮಾತ್ಮನನ್ನು ಒಲಿಸಿದ್ದೇ ಆದರೆ ಅವನು ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯವನ್ನು ಸಹಜವಾಗಿಯೇ ಕೊಡ್ತಾನೆ. ಅದಕ್ಕೆ ನಾವು 4 ಸೇವೆಗಳಿಂದ ಅಂತ ಮೇಲೆ ಹೇಳ್ತಿರ್ತೇವೆ, ಅವನ್ನೇ ತಗೋಬೇಕು ವಿಚಾರಗಳನ್ನು. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಗುರುನಾಥನನ್ನು, ಆ ಪರಮಾತ್ಮನನ್ನು ನಾವು ಸಜೀವ ರೂಪದಿದ್ದಂಥ ಗುರುನಾಥನನ್ನು ನಾವು ಸೇವಿಸಿದ್ದಾದರೆ 4 ರೀತಿಯಿಂದ ಆಪ್ತನಂತೆ, ಭಾಳ ನನಗೆ ಬೇಕಾದ ಗೆಳೆಯ ಬಂದಿರ್ತಾನಲ್ಲ, ಆಪ್ತ ಮಿತ್ರ ಅಂತೇವಲ್ಲ, ಆ ಗೆಳೆಯ ಬಂದಾಗ ನಾವು ಎಷ್ಟು ಖುಷಿ ಇರ್ತೀವಿ, ಅವನಿಗೆ ಏನು ಬೇಕಾದ್ದು ಮಾಡ್ತೀವಿ.
ಎಲ್ಲವನ್ನೂ ಮಾಡ್ತಿರ್ತೇವೆ. ಅದಕ್ಕೆ ಆ ರೀತಿಯಾಗಿ ಸದ್ಗುರುನಾಥನಲ್ಲಿ ನೀನು ಮನಸ್ಸಿಟ್ಟು ಸೇವೆಯನ್ನು ಮಾಡು. ಆಮೇಲೆ ಅಂಗ ಸೇವೆ, ನಮ್ಮ ಅಂಗ ಸ್ವಚ್ಛ ಇರಬೇಕಂದ್ರೆ, ನಮ್ಮ ಶರೀರ ಸ್ವಚ್ಛ ಇರಬೇಕಂತಂದ್ರೆ ನಾವೇನು ಮಾಡ್ತೇವೆ, ನಿತ್ಯ ಸ್ನಾನ ಮಾಡ್ತೇವೆ, ಬಟ್ಟೆ ಬರೆಗಳನ್ನು ನೋಡ್ಕೋತೇವೆ, ಮನೆಯನ್ನು ಆಪ್ತ ಅಂಗ. ಮತ್ತು ಜ್ವರ ಗಿರ ಬಂದರೆ ಏನಾದ್ರು ನಮ್ಗೆ ಹುಷಾರಿಲ್ಲದ್ರೆ ನಾವು ಔಷಧ ಮತ್ತು ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗ್ತೀವಿ. ಈ ರೀತಿಯಾಗಿ ಹೋದಾಗ ನಾವು ಹೆಂಗೆ ಆರಾಮ ಮಾಡ್ಕೋತೀವಿ, ಹಂಗೆ ಗುರುನಾಥನಿಗೂ ಏನಾದರೂ ಆದರೆ ಅವನ ಸೇವಾದಿಗಳನ್ನು ಮಾಡಬೇಕು, ಅವನ ಸ್ನಾನ ಮಾಡಬೇಕು, ಅವನ ಕಾಲು ಒತ್ತಬೇಕು, ಈ ರೀತಿ ಎಲ್ಲ ಬರ್ತಾವಲ್ಲ. ಆ ರೀತಿ ನೀ ಮಾಡಿದ್ದಂತಂದರೆ ಅವನು ಗುರುನಾಥ ನಿನಗೆ ಒಲಿತಾನು. ಆಪ್ತ ಅಂಗ ಸ್ಥಾನ ಅಂದರೆ ಅವನ ಮನೆ ಆಗಲಿ, ಮಠ ಆಗಲಿ, ಸಂಸಾರಿ ಸನ್ಯಾಸಿ ಇರಲಿ ಅಥವಾ ಗುರುವಿನ ಇರಲಿ, ಅವರ ಸೇವಾದಿಗಳನ್ನು, ಮಠದ ಅಂಗಳದ ಕಸವನ್ನು ಹೊಡಿಬೇಕು, ಅವನ ಸೇವೆಗಳನ್ನು ಮಾಡಬೇಕು. ಈ ರೀತಿ ಅಂಗ ಸದ್ಭಾವದಿಂದ. ಇನ್ನು ಮೂರನೇ ನಾಲ್ಕನೇದು ಯಾವುದು, ಸದ್ಭಾವದಿಂದ. ಸದ್ಭಾವ ಅಂತಂದರೆ ಗುರುನಾಥ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂಥೇಳಿ ಅದನ್ನು ನಾವು ಗಟ್ಟಿಯಾಗಿ ಭದ್ರವಾಗಿ ತಿಳ್ಕೊಂಡು ಅವನ ಸೇವಾ ಸಿಕ್ಕರೆ ಸಾಕಲ್ಲ ನಮಗಂತೇಳಿ ತಿಳಿದ ಅತೀ ಒಂದು ಒಲಿಮೆಯಿಂದ, ಪ್ರೀತಿಯಿಂದ ಅನೇಕ ಮಂದಿ ಶಿಷ್ಯರಾಗಿ ಹೋಗ್ಯಾರು. ಸತ್ಯಕಾಮ, ಜಾಬಾಲಿ, ಆಮೇಲೆ ಧೌಮ್ಯ ಋಷಿಯ ಶಿಷ್ಯ ಉಪಮನ್ಯು, ಆರುಣಿ, ಇಂಥವರೆಲ್ಲ ಅನೇಕ ಮಂದಿ ಆಗಿ ಹೋಗ್ಯಾರ ಶಿಷ್ಯರು. ಗುರು ಸೇವಾದಿಗಳನ್ನು ಮಾಡಿ ಗುರುಕೃಪೆಯನ್ನು ಪಡೆದಂಥವರು. ಉಪನಿಷತ್ತುಗಳಲ್ಲಿ ಬರುವಂಥ ಕಥೆಗಳಿವು. ಅದಕ್ಕೆ ಅಂಥವರೆಲ್ಲ ಮಾಡಿದರೆ ಆ ಸದ್ಭಾವ ಗುರುನಾಥನ ಎಂದೂ ಅವನ ಮನಸ್ಸನ್ನು ಬದಲಾವಣೆ ಆಗದಂತೆ, ಅವನಿಗೆ ಸಂಶಯ ಬಾರದಂತೆ ಆ ರೀತಿಯಾಗಿ ನೀನು ಶಿಷ್ಯನಾಗಿ ಅವನ ಒಂದು ಸದ್ಭಾವದಿಂದ ನೀನು ಸೇವೆ ಮಾಡಿದ್ದಾದರೆ ಆ ಪರಮಾತ್ಮನ ಒಲಿಮೆ, ಆ ಗುರುನಾಥನ ಒಲಿಮೆ ನಿನಗಕ್ಕತಿ. ಆವಾಗ ನಿನ್ನ ಮನಸ್ಸು ನಿಲ್ತದ. ಈ ರೀತಿಯಾಗಿ ನೀನು ಮಾಡು ಅಂಥೇಳಿ ಈ ಪದ್ಯದಲ್ಲಿ ಹೇಳಿದರು. ಇನ್ನು ಮುಂದೆ ಅದಕ್ಕೆ ಪರಮಾತ್ಮನು ಅಪಾರ ಮಹಿಮಾಶಾಲಿಯಾಗಿದ್ದಾನೆ ಅಂದ ಮೇಲೆ ನಿನ್ನ ಮನಸ್ಸನ್ನು ನಿಲ್ಲಿಸ್ತಕ್ಕ ಸಾಮರ್ಥ್ಯ ಅವನಲ್ಲಿದ್ದೇ ಇದೆ. ಅದಕ್ಕೆ ನೀನು ಎಂಥವನಿರುತ್ತಾನೆಂದರೆ ಕಾಮೆಗೆ ವೈರಿಯಾಗಿದ್ದ. ಇದೆಲ್ಲ ಮಾತಾಡಿದೆವು, ಅದು ಮುಂದುವರಿಸೋಣ. ಈ ರೀತಿ ಪರಮಾತ್ಮನ ಕೃಪೆಯನ್ನು ಪಡೆದು ಮನಸ್ಸು ಯಾವ ರೀತಿಯಿಂದ ಚಂಚಲವಾಗಿರುತ್ತದೆ ಎಂಬುದನ್ನು ತಿಳಿದು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಿಸಿದ್ದೇ ಆದರೆ ಅದು ನಿಲ್ಲುತ್ತದೆ. ಹಾಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಮುಂದೆ ಸುಮ್ಮನೆ ಏನೋ ಪ್ರಯತ್ನ ಮಾಡಿದ್ರೆ ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವ ರೀತಿ ಹೇಳಿದಾರೋ, ಯಾವ ರೀತಿ ವಿಚಾರಿಸಿದಾರೋ ಅದರಂತೆ ನೀನು ನಡೆದದ್ದಾದ್ರೆ ಆ ಮನಸ್ಸು ನಿಲ್ಲಿಸೋಕ್ಕೆ ಸಾಧ್ಯ ಅಂಥೇಳಿ ಹೇಳ್ತಾ, ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೋ, ಇನ್ನು ಪೂರ್ವ ಪುಣ್ಯವಿಲ್ಲದೆ ಯಾವುದೂ ಪ್ರಾಪ್ತವಾಗುವುದಿಲ್ಲ. ಪೂರ್ವದ ಪುಣ್ಯ ಅಂದರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ಸಂಸ್ಕಾರ. ಪುಣ್ಯವಿಲ್ಲದೆ ಯಾವುದೂ ನಮಗೆ ಪ್ರಾಪ್ತವಾಗೋದಿಲ್ಲ, ದೊರೆಯೋದಿಲ್ಲ. ಯಾವುದಾದ್ರೂ ಒಂದು ಪ್ರಾಪ್ತವಾಗಬೇಕಾದರೆ ಪುಣ್ಯವೇ ಬೇಕೆಂದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ನೀ ಮತ್ತೊಂದು ಏನೇನು ಮಾಡೋಕ್ಕೆ ಬಯಸಕ್ಕೆ ಹೋಗ್ಬೇಡಪ್ಪ, ಪುಣ್ಯವನ್ನು ಮಾಡು. ಪುಣ್ಯ ಸಂಗ್ರಹ ಮಾಡಿದಂತಂದರೆ ಪರಮಾತ್ಮ ನಿನಗೆ ಒಲಿತಾನು, ನಿನಗೇನು ಬೇಕೋ ಅದನ್ನು ಕೊಡ್ತಾನು. ಅದಕ್ಕೆ ಪರಮಾತ್ಮ ಒಲಿವೆ ಅಂದರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ, ಕಳವೆ ಎಲ್ಲ ಹೋಗಿತ್ತು, ಬರಿಗೋಣಿ ಉಳಿದಿತ್ತು, ಇಂತಾಯಿತು ಅಳಿಮಣದವನ ಸ್ಥಿತಿ ಅಂಥೇಳಿ ರಾಮನಾಥ ಅಂಥೇಳಿ ಜೇಡರ ದಾಸಿಮನವರು ಒಂದು ವಚನದಲ್ಲಿ ಹೇಳ್ತಾರೆ ಇದನ್ನು. ಅದಕ್ಕೆ ಅವ್ರು ಏನಂತಾರೋ, ಹರಿದ ಗೋಣಿ, ಮೊದಲ ಚೀಲ ಹರಿದಿರ್ತದ, ಹರಿದ ಗೋಣಿಯಲ್ಲೊಬ್ಬ ಕಳವೆ ಅಂದರೆ ಕಾಳುಗಳನ್ನು, ಭತ್ತವನ್ನು ತುಂಬಿದ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಇಡೀ ರಾತ್ರಿಯೆಲ್ಲ ಅವಾಗೆಲ್ಲ ಜಕಾತಿ ಕಟ್ಟಿಕೊಂಡಿದ್ದು ಏನೇನು ಇದ್ದು ಅದನ್ನು ಪಾವತಿ ತೆಗೆಸಿಕೊಂಡು 4ನೇನೋ 8ನೇನೋ ಜಕಾತಿ ಕೊಟ್ಟು ಊರೊಳಗೆ ಹೋಗಿ ಮಾರಾಟ ಮಾಡಿಕೊಂಡು ತನಗೆ ಬೇಕಾದದ್ದನ್ನು ಸಂತೆ ಮಾಡ್ಕೊಂಬರೋದು ಮೊದಲಿನ ಕಾಲದ ಪದ್ಧತಿ ಇತ್ತು, ಈಗಾದರೂ ಇದೆ. ಅದಕ್ಕೆ ಇರುಳೆಲ್ಲ ನಡೆದನ, ಅವಾಗ 4ನೇ ಯಾಕೆ ಕೊಡಬೇಕು, ಬೇರೆ ದಾರಿಯಿಂದ ಹೋಗೋಣಲ್ಲ, ಸುಂಕ ಕಟ್ಟಿ ಮುಂದೆ ಯಾಕೆ ಕಾದು ಹೋಗಬೇಕು, ಆ ಜಕಾತಿ ಕೊಡುವಾಕ ನಾನು ಬೇಕು. ಈ 4ನೇದು ವಿಚಾರ ಮಾಡಿದವ ತಂದು ಏನಾಕೈತೆ ಅನ್ನೋದು ಪರಿಸ್ಥಿತಿ ಗೊತ್ತಾಗಲಿಲ್ಲ. ಇರುಳೆಲ್ಲ ನಡೆದನು ಆ ಸುಂಕಕ್ಕಂಜಿ ಅಂದರೆ ಆ ಜಕಾತಿ ಕೊಡೋದು ತಪ್ಪಲೆ ಅಂತೇಳಿ ತಿಳಿದು ಬೇರೆ ದಾರಿ ಹಿಡಿದು, ಈ ದಾರಿ ಹಿಡಿದು ಆದ್ರೆ ಊರೊಳಗೆ ಹೋಗ್ಬೋದು, ಮತ್ತೊಂದು ದಾರಿ ಹಿಡಿದು ಈ ಜಕಾತಿ ಕಟ್ಟಿ ಮುಂದೆ ಹಾದಿ ತಪ್ಪಿಸ್ಕೊಂಡು ಮತ್ತೊಂದು ಕಡೆ ಹೋಗ್ಬೇಕಂತೆ ಎಲ್ಲ ಕಡೆ ಅಡ್ಡಾಡಿದ. ಇರುಳೆಲ್ಲ ಇಡೀ ರಾತ್ರಿ ಅಡ್ಡಾಡಿದ, ದಾರಿ ಸಿಗಲಿಲ್ಲ. ಮತ್ತೆ ಎಲ್ಲಿ ಬರ್ತಿತ್ತು, ಅದು ಜಕಾತಿ ಕಟ್ಟಿಗೆ ಬರ್ತಿತ್ತು ದಾರಿ. ಇರುಳೆಲ್ಲ ನಡೆದನ ಆ ಸುಂಕಕ್ಕಂಜಿ, ಕಳವೆ ಎಲ್ಲ ಹೋಗಿತ್ತು, ಬರೀ ಗೋಣಿ ಉಳಿದಿತ್ತು.
ಆ ಕಾಳು ಕಡಿ ಎಲ್ಲ ಸೋರಿ ಹೋಗಿಬಿಟ್ಟಿದ್ದು ಹೊತ್ಕೊಂಡು ಹೋಗ್ತಿರ್ತಾನವ ಮಾರಾಟ ಮಾಡ್ಕೊಬೇಕಂತೇಳಿ. ಅವಾಗ ಏನಾಗ್ತದೆ, ಕಾಳೆಲ್ಲ ಸೋರಿ 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 ತೂತು ಬಿದ್ದಿದ್ದಲ್ಲ ಹರಿದ ಗೋಣಿ ಅಂದಾರೆ ನೋಡ್ರಲ್ಲಿ, ಅದ್ರಾಗೆಲ್ಲ ಬಿದ್ದು ಹೋಗ್ತದೆ, ಏನು ಉಳಿದಿಲ್ಲ. ಮತ್ತು ಸುಂಕ ಕಟ್ಟೋದು ಮತ್ತು ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಸುಂಕ ಕಟ್ಟೆ ಹೋಗ್ಬೇಕು, ಮತ್ತು ಸುಂಕ ಕಟ್ಟೆ ಒಳಗೆ ಹೋಗಿ ಏನೋ ಉಳಿದದ್ದನ್ನು ಮಾಡಿ ಮತ್ತೊಂದು ತನ್ನಲ್ಲಿ ಇರುವಂಥ ಹಣವನ್ನು ಖರ್ಚು ಮಾಡಿಕೊಂಡು ತನ್ನ ವ್ಯಾಪಾರವನ್ನು ಮಾಡ್ಕೊಂಡು ಬಂದ ಅಂತ ಬರ್ತದೆ. ಅದರಂತೆ ಇರುಳೆಲ್ಲ ನಡೆದನ ಸುಂಕ ಕಂಜಿ ಇಂತಾಯಿತು ಅಳಿಮಣದವನ ಭಕ್ತಿ ಅಂತಾರೆ ಅವರು. ಅಳಿಮಣ ಅಂದ್ರೇನು, ಕ್ಷುಲ್ಲಕ ಸಣ್ಣ ಮನಸ್ಸು ಅಂಥೇಳಿ. ಈ ಚಿಕ್ಕ ಮನಸ್ಸಿದ್ದಂಥವ ಅದನ್ಯಾಕೆ ಕೊಡಬೇಕು ಅಂತೇಳಿ ತಿಳಿದ್ರೆ ಅದನ್ನು ತಪ್ಪಿಸ್ಕೋಬೇಕಂತೇಳಿ ಇಷ್ಟೆಲ್ಲ ಮಾಡಿದ, ಕಷ್ಟನೂ ತಪ್ಪಲಿಲ್ಲ, ತನ್ನಲ್ಲಿ ಏನು ಉಳಿಯೋದಿಲ್ಲ. ಅದಕ್ಕೆ ಈ ರೀತಿ ಅಳಿಮಣದವನು ಸಣ್ಣ ಮನಸ್ಸಿನ ಒಂದು ಭಕ್ತಿ ಮಾಡಬೇಕಾಯ್ತಾರೆ. ಏನೋ ಸುಮ್ಮನೆ ಕೊಡ್ತಾನಪ್ಪ ಅಂತೇಳಿ ಬೇಡ್ಕೊಳ್ಳೋದು, ಅಲ್ಲಿ ₹1 ಕೊಡ್ತಾನಂದ್ರೆ 2ನೇ ಭಾಗನೂ ಕೊಟ್ಟು ಬರೋಂಗಿಲ್ಲ. ಗುರು ಸೇವಾದಿಗಳಿಗೆ ಅವ್ರಿಗೆ ಏನಾರು ಕೊಡ್ಬೇಕನ್ನೋದು ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಈ ರೀತಿಯಾಗಿ ಅಳಿಮಣದವನ ಭಕ್ತಿ ಇಂತಾಯಿತು ಕಾಣ ರಾಮನಾಥ. ಅದಕ್ಕೆ ಇಂಥ ಚಿಕ್ಕ ಮನಸ್ಸಿನ ಒಂದು ಭಕ್ತಿ ಮಾಡಿದರೆ ಪರಮಾತ್ಮನಿದಿಲ್ಲ, ಭೂರಿ ಪುಣ್ಯದ ಫಲದಿಂದ ಅಂತ ಹೇಳ್ಯಾರ ಅವರು. ಅಂಥ ಭೂರಿ ಪುಣ್ಯದ ಫಲದಿಂದ ನೀನು ಭಕ್ತಿಯನ್ನು ಮಾಡಿದ್ದಾದರೆ ಪರಮಾತ್ಮ ನಿನಗೆ ಒಲಿತಾನು ಅಂಥೇಳಿ ಹೇಳ್ತಾ, ಪುಣ್ಯವಿಲ್ಲದೆ ಯಾವುದೂ ಪ್ರಾಪ್ತವಾಗುವುದಿಲ್ಲ. ಯಾವುದಾದ್ರೊಂದು ಪ್ರಾಪ್ತವಾಗಬೇಕಾದರೆ ಪುಣ್ಯವೇ ಬೇಕೆಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ನೋಡಿ ಬಲ್ಲವರು ಸುಖಭೋಗದಳಿ ಆಸೆಯೊಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮರತೇನೆ ಬೇರೆ ಬೇಡ ಬಹು ಕೋಟಲೆಗಳು. ಇಲ್ಲಿ ಪಲ್ಲವಿಯಲ್ಲಿ ಒಂದು ಮಾರ್ಮಿಕವಾದ ವಿಚಾರವನ್ನು ಮತ್ತಿಲ್ಲಿ ಹೇಳ್ತಾರೆ 7ನೇ ಪದ್ಯದೊಳಗೆ. ನೋಡಿ ಬಲ್ಲವರು ಸುಖಭೋಗದಳಿ ಆಸೆ. ನೋಡಿ ಅಂದರೆ ವಿಚಾರ ಮಾಡಿರಿ, ತಿಳ್ಕೊಳ್ರಿ. ಬಲ್ಲವರು ಅಂದರೆ ಜಾಣರು, ನಿಮ್ಮಂಥವರು ಸಾಧನೆ ಮಾಡುವಂಥವರು. ಸುಖಭೋಗದಳಿಯ ಸುಖ ಭೋಗ ಇವೆಲ್ಲವೂ ಇಲ್ಲಿರೋ ತನಕ ಅಷ್ಟೇ ನಮಗೆ ಸೀಮಿತ ಇರ್ತಾವೆ. ಅಷ್ಟೈಶ್ವರ್ಯ ಭಾಗ್ಯ ಸಿಕ್ಕರೂ ಸಹಿತ ಅವು ನಾವೆಲ್ಲ ಇಲ್ಲೇ ಬಿಟ್ಟು ಹೋಗೋಕ್ಕಾಗ್ತದೆ, ಮತ್ತು ಹೋಗುವಾಗ ಏನೂ ಒಯ್ಯಕ್ಕೆ ಬರೋದಿಲ್ಲ ಅವು. ಅದಕ್ಕೆ ಆ ರೀತಿಯಾಗಿ ಸುಖಭೋಗದ ಇದು ಅಲ್ಪ ಸುಖದ ಆಸೆ, ಕ್ಷೀಣೆ ಪುಣ್ಯ ಮರ್ತೆ ಲೋಕ ವಿಷಯಂತೆ ಅಂತೇವಲ್ಲ, ಆ ರೀತಿಯಾಗಿ ನೀನು ತಿಳ್ಕೊಂಡು ಅದರದ್ದು ಅಳಿಯಾಸೆ ಮಾಡಿ ನೀನು ಸುಖಭೋಗದ ಎಳೆಯಾಸೆ ಒಡಗೂಡಿ ಕೆಡದಿರು. ಅದಕ್ಕೆ ಪ್ರಯತ್ನ ಪಟ್ಟು ಮಾಡಿ ನಿನ್ನ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳಬೇಡ, ಕೆಡದಿರು. ಭಾಗ್ಯವಿಲ್ಲದಾಗೋದು ಅದೇ ಪುಣ್ಯ ಭಾಗ್ಯ. ನಿನ್ನ ಧರ್ಮ ಇತ್ತಂತಂದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತೇವಲ್ಲ, ಆ ರೀತಿಯಾಗಿ ನೀನು ಧರ್ಮವನ್ನು ಮಾಡಿದ್ದಾದರೆ, ಪುಣ್ಯವನ್ನು ಮಾಡಿದ್ದಾರೆ, ಆ ಪರಮಾತ್ಮನ ನೀನು ಒಲಿಸಿಕೊಂಡದ್ದಾದರೆ ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ. ಅದರಿಂದ ನೀನು ಸುಮ್ಮನೆ ಬಿಡದೆ ಸತತವಾಗಿ ಮಾಡ್ತಾನಂತೇಳಿ ಮಾಡಿದಂದ್ರೆ ಅದು ನಿನಗೆ ಕೆಲಸ ಕೊಡೋದಿಲ್ಲ, ನಿನಗೆ ಅದು ದಕ್ಕೋದಿಲ್ಲ. ಶಿವಧರ್ಮರತಿಯನ್ನೇ ಬಿಡದೆ ಮಾಡು. ಶಿವಧರ್ಮ ಅಂದರೆ ಪರಮಾತ್ಮನ ಮೇಲೆ ಒಲಿಮೆ, ಅವನ ಮೇಲೆ ಭಕ್ತಿಯನ್ನು ನೀನು ಸತತವಾಗಿ ಎಡೆಬಿಡದೆ ಮಾಡು. ಶಿವಧರ್ಮರತಿಯನ್ನೇ ಬೇರೆ ಬೇಡ ಬಹು ಕೋಟಲಿ. ಇದನ್ನು ಬಿಟ್ಟು ಮತ್ತೊಂದು ನೀ ಮಾಡಿದಂದ್ರೆ ಬಹು ಕೋಟಲೆಗಳು ನಿನಗೆ. ಕೋಟಲೆಗಳಂದ್ರೇನು? ಅವು ಇವೆ ನಮಗೆ ಅನೇಕವಾದ ತೊಂದರೆಗಳು ಕಷ್ಟಗಳು ಬಂದು ನಿನಗೆ ಮುತ್ತಿಗೆ ಹಾಕ್ತಾವು. ಅದನ್ನು ಬಿಡಪ್ಪ, ಶಿವಧರ್ಮರತಿ ಒಂದನೇ ಮಾಡು ಅಂಥೇಳಿ ತಿಳಿದ. ಅದಕ್ಕೆ ಶಾಂತರೊಡನಾಡು ಅಂಥೇಳಿ ನಿಜಗುಂಡ್ರೆ ಆ ಒಂದು ಪದ್ಯದಲ್ಲಿ ಹೇಳಿದಾರಲ್ಲ, ಪುಣ್ಯವನ್ನೇ ಮಾಡು ದುರಿತ ಕರ್ಮವನ್ನು ಒಲ್ಲದಿರು ಅಂತ ಹಿಂಗೆಲ್ಲ ತಿಳಿಸ್ಕೊತ ಬಂದಾರಲ್ಲ, ಅದೇ ವಿಚಾರವನ್ನು ಇಲ್ಲೇ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಪ್ಪ ನೀನು. ಅದಕ್ಕೆಲ್ಲ ಭಾಳ ಕಷ್ಟ ಇದೆ. ಅದಕ್ಕೆ ನೀನು ಬಿಡದೆ ಮಾಡು, ಆ ಪರಮಾತ್ಮನ ಒಲಿಮೆಗೆ ಪ್ರಯತ್ನವನ್ನೇ ಮಾಡು ಅಂತೇಳಿ ಹೇಳ್ತಾರೋ. ಅದನ್ನೇ ಒಂದು ವಿಚಾರದಿಂದ ಇಲ್ಲೇ ಸುಮ್ಮನೆ ಟೀಕಾದಲ್ಲಿ ಒಂದು 2 ಮಾತು ಮತ್ತೆ ಈಗ ನಾನು ಹೇಳಿದ್ದನ್ನೇ ಹೇಳ್ತಾರೋ. ತಿಳಿದವರು ವಿಚಾರ ಮಾಡಿ ನೋಡಿರಿ, ಸುಖವನ್ನು ಭೋಗಿಸಬೇಕೆಂಬ ಅಲ್ಪ ಆಸೆಯಿಂದ ವ್ಯರ್ಥ ಕೆಟ್ಟು ಕೆಡಬೇಡಿರಿ. ಪುಣ್ಯವಿಲ್ಲದೆ ಯಾವುದೂ ಪ್ರಾಪ್ತವಾಗೋದಿಲ್ಲ. ಆ ಕಾರಣದಿಂದ ನೀವು ಪುಣ್ಯಕ್ಕೆ ಭಿನ್ನವಾದ ಅಂದರೆ ಪುಣ್ಯ ಬಿಟ್ಟು ಮತ್ತೊಂದು ಏನಾದರೂ ನೀವು ಬಹು ಪ್ರಕಾರದ ಕಷ್ಟತರದ ಸಾಧನೆಗಳನ್ನು ಬಿಟ್ಟು ಪುಣ್ಯ ಯಾವುದಕ್ಕೆ ಆಕ್ಕತೆ ಅನ್ನೋದು ತಿಳ್ಕೊಂಡು ಅದನ್ನು ಮಾಡು. ಸುಮ್ಮನೆ ಕಷ್ಟ ಬಿಡಬೇಡ. ಬಹು ಪ್ರಕಾರದ ಕಷ್ಟತರದ ಸಾಧನೆಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯನ್ನೇ ಮಾಡಿರಿ. ಅನನ್ಯ ಅಂದರೆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ,
ಯಾರು ನನ್ನನ್ನು ಅನನ್ಯವಾಗಿ ನನ್ನನ್ನು ಪ್ರಾರ್ಥಿಸ್ತಾರೋ ಅವ್ರನ್ನ ರಕ್ಷಿಸುವ ಭಾರ ನನ್ನದೇ ಆಗಿದೆ ಅಂತೇಳಿ ಕೃಷ್ಣ ಅರ್ಜುನನಿಗೆ ಬೋಧೆಯಲ್ಲಿ ಹೇಳಿದನು. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅವರು. ಆ ಪರಮಾತ್ಮನಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯನ್ನೇ ಮಾಡಿರಿ, ಅವಾಗ ನಿನಗೆ ಪರಮಾತ್ಮನ ಒಲಿಮೆ ಆಗ್ತತಿ, ಮನಸ್ಸಿನೆಲ್ಲ ಸಾಧ್ಯ ಆಕತಿ. ಮತ್ತು ಪುಣ್ಯ ಇತ್ತಂದರೆ ನೀ ಏನಾದರೂ ಬಯಸಿದರೆ ತಾನಾಗೆ ಬಂದು ಒಲಿತದೆ. ಪುಣ್ಯ ಇಲ್ಲದಿದ್ದರೆ ನೀನು ಎಷ್ಟಾದರೂ ಬೇಕಾದಷ್ಟು ಪ್ರಯತ್ನ ಪಟ್ಟರೂ ಅದು ನಿನಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ಕೊತ ಪುಣ್ಯದ ಘನ ಫಲಿಸದೆ ಇರತಕ್ಕವುಗಳನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಫಲಿಸದೇ ಇರತಕ್ಕವುಗಳನ್ನು ನೋಡಿರಿ, ಪುಣ್ಯದ ಫಲ ಇತ್ತಂತಂದ್ರೆ ಎಲ್ಲವೂ ದೊರೀತದೆ ಅಂತ. ಅವೇನು ಮಾಡ್ತಾನೆ ಅದು ಕೈ ಹಿಡಿದ್ರೆ ಚಿನ್ನ ಆಗ್ತಿರ್ತದಂತ್ರಿ. ಅದಕ್ಕೆ ಕುಲ, ಜಾತಿ, ರೂಪು, ಯೌವನ, ಗಾಡಿ, ಗರ್ವತನ, ಬಲಪರಾಕ್ರಮ, ಬಂಧು ಜನರ ಒಲುಮೆ, ನಿಪುಣತ್ವ, ಛಲ, ನೀತಿ, ವಿದ್ಯೆ, ವಿನಯಾಲಾಪ, ಶಾಸ್ತ್ರ ಕವಿತಾ ರಚನೆ, ಕುಶಲಂಗಳು, ಸಲಹೆ, ಶೌಚ, ಕೃಷಿ, ಸೇವೆ, ಯಾಚನೆ, ಅಲಂಕಾರ, ಗೆಲುವು, ಅಮಲಗುಣ, ವಾದ, ವಶ್ಯಮಣಿ, ಮಂತ್ರತತಿ, ಫಲಿಸಲರಿಯವು ಪುಣ್ಯದ ಅನುಕೂಲಮಿಲ್ಲದಿರೆ ತನಗೆ ಮನವೆಳಿಸಿದಂತೆ. ನೀ ಏನು ಮನಸ್ಸು ಮಾಡಿ ಬೇಡ್ತೀಯಲ್ಲ, ಇವು ಯಾವ ಸಿಗೋದಿಲ್ಲ. ಹಿಂದಿನ ಪುಣ್ಯದ ಫಲ ಇದ್ದರೆ ಎಲ್ಲವೂ ನಿನಗೆ ಕೈಗೂಡ್ತಾವು. ಎಷ್ಟು ವಿಚಾರ ಹೇಳಿದಾರೆ ನೋಡ್ರಿ ಅವರಿಲ್ಲಿ. ಏನಂದರು, ಒಳ್ಳೆ ಕುಲದಾಗ ಹುಟ್ಟಬೇಕಾದ್ರೂ ಹಿಂದೆ ಪುಣ್ಯ ಮಾಡಿ ಬಂದಿದ್ದರೆ ಹುಟ್ತೀಯ. ಜಾತಿ, ಒಳ್ಳೆಯ ಜಾತಿಯಲ್ಲಿದ್ದರೆ ಅದರಲ್ಲೇನು ನಿನಗೆ ಪುಣ್ಯ ಇತ್ತಂದ್ರೆ ಮತ್ತು ಒಳ್ಳೆ ರೂಪವಂತರು ಇರ್ತಾರೆ, ಭಾಳ ಚಲೋರು ಇರ್ತಾರೆ. ಆ ರೂಪ ಬರಬೇಕತ್ತಿದ್ರೂ ಪುಣ್ಯ ಇತ್ತಂದ್ರೆ ಅಂಥ ರೂಪ ನಿನಗೆ ಭಗವಂತ ಕರುಣಿಸಿರ್ತಾನೆ. ಯೌವನ, ಪ್ರಾಯ ಅನ್ನುವಂಥದ್ದು ನಿನ್ನಲ್ಲಿ ಇರಬೇಕತ್ತಿರ, ನೀನು ಗಟ್ಟಿಗಿನಾಗಿರ್ಬೇಕತ್ತಿದ್ರೆ. ಆಮೇಲೆ ಗಾಡಿ ಅಂದರೆ ಸೊಬಗು, ಸೌಂದರ್ಯ. ಗರ್ವತನ ಅಂದರೆ ಹಿರಿಯತನ. ಎಲ್ಲಾದರೂ ಯಾರು ಅವನ್ನೇ ಕರೀರಿಪ್ಪ, ಅವನೇ ನ್ಯಾಯ ಬಗೆಹರಿಸ್ತಾನು, ಅವನಿದ್ರೆ ಒಳ್ಳೆಯದು, ನಿಮ್ಮ ಕಡೆಯಿಂದ ಯಾವುದೂ ಆಗೋದಿಲ್ಲ ಅಂಥೇಳಿ ಮುದ್ದಾಮ ಅದೇ ಮನುಷ್ಯನ ಕರಿತಿರ್ತಾರೋ. ನಾವು ಏನು ಹೇಳ್ತಿರ್ತಾನೋ ಅದರ ವಿಚಾರದಂತೆ ಮುಂದುವರಿತಿರ್ತಾರೋ. ಯಾಕಂತಂದ್ರೆ ಒಬ್ಬೊಬ್ಬರಲ್ಲಿ ಭಗವಂತ ಅಂಥದ್ದನ್ನು ಕರುಣಿಸಿರ್ತಾನೆ. ಗರ್ವತನ, ಬಲು ಪರಾಕ್ರಮ, ಭಾಳ ಶೂರ್ತನ ಇರ್ತಾರಲ್ಲ. ಈಗ ಅರ್ಜುನ ಇವರೆಲ್ಲ ಬರ್ತಾರಲ್ಲ, ಇವರು ಭಾಳ ಶೂರ್ತನ ಇರಬೇಕಾದ್ರೆ ಅದು ಹಿಂದಿನ ಪುಣ್ಯನೇ ಬೇಕು. ಬಂಧು ಜನರ ಒಲುಮೆ, ದಾಯಾದಿಗಳ ಬಂಧು ಜನರ ಅಣ್ಣತಮ್ಮರ ಪ್ರೀತಿ ಇರಬೇಕತ್ತಿದ್ರೂ ಆಗ ಒಂದು ಭಗವಂತನ ಕೃಪೆ ಇರ್ಬೇಕಂತಂದ್ರೆ ನಿಂದು ಹಿಂದಿನ ಪುಣ್ಯ ಇದ್ರೆ ಸಿಗ್ತದೆ, ಇಲ್ಲರ ಸಿಗೋದಿಲ್ಲ. ಬಂಧು ಜನರ ಒಲುಮೆ, ನಿಪುಣತ್ವ ಅಂದರೆ ಜಾಣತನ. ಒಬ್ಬೊಬ್ಬರು ಭಾಳ ಜಾಣರಿರ್ತಾರೆ ರೀ. ಏನಾದರೂ ಇದ್ದರೆ ಅದನ್ನು ತಪ್ಪಿಸ್ತಾರೋ, ಅದಕ್ಕೊಂದು ಉಪಾಯ ಹೇಳಿಕೊಡ್ತಾರೋ, ಈ ರೀತಿಯಾಗಿರ್ತದೆ ಅದು. ನಾವು ನೀವುಗಳೆಲ್ಲ ಸಂಸಾರದಲ್ಲಿ ಅನೇಕ ವಿಚಾರಗಳನ್ನು ಕೇಳ್ತೇವೆ, ಅದನ್ನು ತಿಳ್ಕೊಂಡಿರ್ತೀವಿ, ಅದರಂತ ನಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ನಿಪುಣತ್ವ, ಛಲ. ಮೊದಲು ಮನುಷ್ಯನಿಗೆ ಛಲ ಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಧನವನ್ನು ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಏನಪ್ಪ ಪ್ರಸಾದ ದಿಟವೆಂಬಲ್ಲ, ಏನು ನಡುವು ನುಡಿಗಳು ಹೋಗ್ತಾವು. ಆ ರೀತಿ ಛಲ ಇಡಬೇಕು. ನಾನು ಇಂಥದ್ದು ಮಾಡೇ ತೀರ್ತಾನೋ, ಇಂಥದ್ದು ಬೇಕು, ಇಂಥದ್ದು ಬೇಡ ಅನ್ನುವಂಥದ್ದು ಛಲ ಇಟ್ಕೊಂಡು ಬಾಳಿದ್ರೆ, ಅಂಥ ಛಲ ಇರಬೇಕತ್ತಿರೋ ನಿನ್ನ ಹಿಂದಿನ ಪುಣ್ಯ ಇತ್ತಂತಂದ್ರೆ ನೀನು ಛಲವಂತನಾಗಿ ಬಾಳ್ತೀಯ. ಆಮೇಲೆ ನೀತಿ ಬಗ್ಗೆನ ಈ ಒಂದು ಇಡೀ ಒಂದು ಸ್ಥಳವನ್ನೇ ಹೇಳಿದರು. ಅದಕ್ಕೆ ನೀತಿವಂತನಾಗಿರು. ಅದಕ್ಕಿನ್ನು ವಿದ್ಯೆ ಅಂದರೆ ಇವೇ ಪ್ರಾಪಂಚಿಕ ಲೌಕಿಕ ವಿದ್ಯೆಗಳು. ಈ ವರವಿದ್ಯೆ ಅಂತೂ ಆತ್ಮವಿದ್ಯೆ ಗುರುನಾಥನಿಂದನೇ ಲಭ್ಯ ಆಗ್ತದಂತ ಹೇಳಿದರು. ಅಂಥ ವಿದ್ಯೆ ಇರಬೇಕಾದ್ರೆ 64 ವಿದ್ಯೆಗಳಲ್ಲಿ ಪಾರಂಗತನಾದ ಅಂತ ಬರೀತಾರಲ್ಲ, ಹಂಗೆ ವಿದ್ಯೆ. ವಿನಯ, ಅವನಲ್ಲಿ ಕರುಣೆ, ವಿನಯ, ಸೌಮ್ಯತನ, ಶಾಂತಿ ಗುಣ, ವಿನಯ, ಆಲಾಪ. ಆಮೇಲೆ ಶಾಸ್ತ್ರದ ವಿಚಾರ ಇರಬೇಕತ್ತಿರೂ ಅವನಲ್ಲಿ ಹಿಂದಿನ ಪುಣ್ಯ ಇತ್ತಂದ್ರೆ ಇವೆಲ್ಲವೂ ಲಭ್ಯ ಆಗ್ತಾವೆ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಶಾಸ್ತ್ರ, ಕವಿತಾ ರಚನೆ, ಕಾವ್ಯಗಳನ್ನು ಬರೀತಾರೆ ನೋಡ್ರಿ. ಅನೇಕ ಮಂದಿ ಹಿಂದೆಲ್ಲ ಪಂಪ, ರನ್ನ, ಹೊನ್ನ, ಜನ್ನ ಇವರೆಲ್ಲ ಅನೇಕ ಕಾವ್ಯಗಳನ್ನು, ಮಹಾಭಾರತ ಕಥೆಗಳನ್ನೆಲ್ಲ ಬರ್ದಾರಲ್ಲ, ಈಗ ನಿಜಗುಂಡ್ರು ಬರ್ದಾರು. ಆ ಕಾವ್ಯ ನಿಪುಣತೆ ಬರಬೇಕತ್ತಿದ್ರೂ ಹಿಂದಿನ ಜನ್ಮದ ಪುಣ್ಯ ಇದ್ದರೆ ಬರ್ತದೆ. ಕಾಳಿದಾಸಿದ್ದ ಎಂತೆಂಥ ಕವಿತೆ, ಶಾಕುಂತಲ ಅಂಥೇಳಿ ಬರೆದ, ಇವೆಲ್ಲ ಬರ್ತಾವಲ್ಲ. ಜಾಣತನ, ಕಾಳಿದಾಸ ಮುಖಾಂತರ ಐತೆ. ಆಮೇಲೆ ಅಂದ್ರೆ ಅವರು ಕವಿತಾ ರಚನೆ, ಕುಶಲಂಗಳು ಅಂದರೆ ಅನೇಕ ವಿದ್ಯೆಯ ಒಂದು ಚಪಲತೆ. ಎಲ್ಲ ಮಾಡೋ, ಒಬ್ಬರು ಹೊಲಿಗೆ ಹೊಲಿತಾರು, ಕಸೂತಿ ತೆಗಿತಾರು, ಮತ್ತೊಂದು ಏನೇನು ಮಾಡ್ತಿರ್ತೇವೆ ನಾವು. ಅದಲ್ಲದೆ ನನ್ನ ಬುಟ್ಟಿ ಹೆಣಿತಿರ್ತಾರೋ. ಇವೆಲ್ಲ ವಿದ್ಯೆಗಳು ಬರಬೇಕಾದ್ರೆ ಹಿಂದಿನ ಒಂದು ಸುಕೃತನೇ ಬೇಕು.
ಆ ಸುಕೃತಿ ಇದ್ರೆ ಮಾತ್ರ ಆಗುತ್ತೆ. ಕುಶಲಗಳು, ಸಲಹೆ ಶೌಚ ಚೆನ್ನಾಗಿ ಸ್ವಚ್ಛತೆಯಿಂದ ಇರೋದು, ಶಿಸ್ತಿನಿಂದ ಇರೋದು, ಅದಕ್ಕೂ ಹಿಂದಿನ ಪುಣ್ಯನ ಬೇಕು. ಅಂದಮೇಲೆ ಕೃಷಿ ಸೇವೆ, ಒಕ್ಕಲ್ತನ ಮಾಡ್ತಿರ್ತೀಯ, ಬೇಕಾದಷ್ಟು ಹೊಲ ಹರಗ್ತೀಯ, ಏನೇನೋ ಮಾಡ್ತಿರ್ತೀಯ, ಸ್ವಚ್ಛ ಇಡ್ತೀಯ, ಅದನ್ನು ನಟ್ಟು ಕಡಿಸ್ತೀಯ, ಬಿತ್ತತೀಯ, ಏನಾದರೂ ನಿನಗೆ ಬೆಳೆನೇ ಸರಿ ಬರ್ತಿರೋದಿಲ್ಲ. ಅದ್ರ ಸಲುವಾಗಿ ಒಬ್ಬೊಬ್ಬರು ಒಂದು ಸಲ ಹರಿಗೆ ಬೀಜ ಬಿತ್ತಿ ಬಂದ್ರಂದ್ರೆ ಅವನಿಗೆ ಬೇಕಾದಷ್ಟು ಕಾಳುಗಳು ಅಥವಾ ಬೆಳೆ ಸಫಲವಾಗಿ ಬೆಳೀತಿರ್ತಾವೆ. ಅದಕ್ಕೆ ಹಿಂದಿನ ಪುಣ್ಯ ಇದ್ರೆ ಮಾತ್ರ ಹಿಂಗೆ ಆಕತಿ. ಕೃಷಿ ಸೇವೆ ಅಂದಾರ ಅವರಲ್ಲಿ, ಒಕ್ಕಲ್ತನ. ಯಾಚನೆ, ಬೇಡೋದನ್ನು ಒಂದು ಬೇಡಿದ್ರೆ ಬೇಗ ಅವ್ರು ಕೊಟ್ಟು ಕಳಿಸ್ತಿರ್ತಾರೋ, ಏನೇ ಬೇಡಿದರೆ ಏನೇ ಕೇಳಿದ್ರು ಕೊಡ್ತಿರ್ತಾರೋ. ಹಿಂದಿನ ಪುಣ್ಯ ಇತ್ತಂದ್ರೆ ಕೊಡ್ತಾರೋ, ಇಲ್ಲದೆ ಹೋದ್ರೆ ಅದು ಸಿಗೋದಿಲ್ಲ ನಿನಗೆ. ಅಂದರೆ ಭಿಕ್ಷಾಟನೆಯರ ಅನ್ರಿ, ಮತ್ತೊಂದರ ಕೇಳ್ರಿ. ಈ ರೀತಿಯಾಗಿ ಮುಂದೆ ಅಲಂಕಾರ. ಈ ಅಲಂಕಾರ ಇರಬೇಕತ್ತಿದ್ರೂ ಅದಕ್ಕೂ ಹಿಂದಿನ ಪುಣ್ಯನೇ ಬೇಕು. ಆಮೇಲೆ ಗೆಲುವ ಅಮಲ ಗುಣ, ಗೆಲುವಂಥ ಅಮಲ. ಅಮಲ ಅಂದರೆ ಮಲ ಅಲ್ಲದಂಥದ್ದು, ದೋಷ ಇಲ್ಲದಂಥದ್ದು, ಪವಿತ್ರವಾದಂಥ ಮನಸ್ಸು ಅಮಲ ಗುಣ. ವಾದ ಅಂದ್ರೆ ಬಂಗಾರ. ಬಂಗಾರ ಸಿಗಬೇಕಂದ್ರೂ ಆ ಸಂಗೈನ ಒಲಮೆ ಬೇಕು ಅಂತೇಳಿ ಸರ್ವಜ್ಞ ಹೇಳ್ತಾನಲ್ಲ. ಅದೇ ರೀತಿಯಾಗಿ ವಶ್ಯ ಮಣಿ. ವಶ್ಯ ಅಂದರೆ ವಶೀಕರಣ. ಏನೋ ಒಂದು ಮಾಡಿದ್ರಂದ್ರೆ ಅದು ತಮಗೆ ತಾವು ಹೆಂಗೆ ಹೇಳ್ತಾರೋ ಹಂಗಾಗಿ ಅವರು ವಶೀಕರಣ ಆಗ್ತಿರ್ತಾರೋ. ಇದಕ್ಕೂ ಹಿಂದಿನ ಪುಣ್ಯನ ಬೇಕು, ಪ್ರಯತ್ನವೂ ಬೇಕು. ವಶಮಣಿ. ಮಂತ್ರತತಿ, ಅನೇಕ ಮಂತ್ರಗಳು, ವಿಚಾರಗಳು, ಸ್ತೋತ್ರಗಳು, ಇವೆಲ್ಲ ಈಗ ರಾಮಣ್ಣ ಇಷ್ಟು ಭಜನಾ ಪದ ಹಾಡ್ತಾನು, ಕೇಳ್ತೇವೆ. ಕೇಳಿದರೆ ಎಷ್ಟೋ ಸಂತೋಷ, ಮೈ ತುಂಬ ಕಿವಿಯಾಗೆ ಕೇಳಬೇಕು. ಯಾಕಂದ್ರೆ ಹಂಗೆ ಇರ್ತದೆ, ಅದು ಒಬ್ಬೊಬ್ಬರಲ್ಲಿ ಒಂದು ಸಂಗೀತ, ಒಂದು ವಿಚಾರ ಇರ್ತದೆ. ಅದು ಆಗ್ಬೇಕಿದ್ರೂ ಏನಂತಾರೆ ಅವರಿಲ್ಲೇ, ವಾದ ವಶ್ಯಮಣಿ ಮಂತ್ರತತಿ ಫಲಿಸಲರಿಯವು, ಇವು ಫಲ ಕೊಡಲಾರವು. ಇವೆಲ್ಲ ನಿನಗೆ ಹಂಗೆ ಕೊಡೋದಿಲ್ಲ, ಇವು ಫಲ ಕೊಡೋದಿಲ್ಲ. ನೀನು ಪ್ರಯತ್ನ ಪಟ್ರೆ ಏನಾಗಬೇಕಂತಂತಂದ್ರೆ, ಪುಣ್ಯದ ಅನುಕೂಲವಿರೇ ತನಗೆ ಮನವೆಳಿಸಿದಂತೆ. ತಾನು ಇಚ್ಛಾ ಏನು ಮಾಡ್ತಾನೋ, ಇಚ್ಛಾ ಯಾವ ಪ್ರಕಾರ ಮಾಡ್ತಾನೋ, ತನಗೆ ಮನವೆಳಿಸಿದಂತೆ ನಿಂದ ಪುಣ್ಯದ ಅನುಕೂಲ ಇತ್ತಂತಂದ್ರೆ ನೀ ಬೇಡಿದ್ದ ಆಗ್ತದೆ. ಅದನ್ನು ಭಗವಂತ ತಕ್ಷಣ ನಿನಗೆ ಕರುಣಿಸ್ತಾನೋ ಅನ್ನುವಂಥ ಈ ನುಡಿಯಲ್ಲಿ ಹೇಳ್ತಾರೋ. ಇದನ್ನೇ ಒಂದು ಬೇರೆ ಬೇರೆ ವಿಚಾರದಿಂದ ಒಂದೊಂದು ಮಾತುಗಳನ್ನು ಹೇಳ್ತಾ ಇದೇ ವಿಚಾರವನ್ನು ಭಾಳ ಕೊಟ್ಟಾರವರು. ನಾವು ನೀವುಗಳಿಗೆ ಈ ಪದ್ಯಗಳನ್ನು ಭಾಳ ಸಲ ಕೇಳಿದ್ದೇವೆ, ಹಾಗೆ ಹೋಗ್ತಾ ಇರ್ತೀವಿ. ಇಷ್ಟು ವಿಚಾರವನ್ನು ನಾವು ತಿಳ್ಕೊಂಡದ್ದಾದರೆ ಬಂಧು ಜನರು ಒಲಮೆ ಅಂದರು. ಇಲ್ಲಿ ಮತ್ತು ನೀತಿ ಇರಬೇಕತ್ತಿದ್ರೆ ಲೋಕದ ಜನರ ಸಂಗಡ, ತಾಯಿ ತಂದೆಗಳ ಸಂಗಡ, ಹೆಂಡರು ಮಕ್ಕಳ ಸಂಗಡ ಯಾವ ರೀತಿಯಿಂದ ವ್ಯವಹಾರ ಮಾಡಬೇಕು ಮತ್ತು ಜಗತ್ತಿನಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕು, ಇದೆಲ್ಲವನ್ನು ತಿಳಿಯತಕ್ಕದ್ದಂಥದ್ದೇನುಂಟೋ ಅದು ನೀತಿ ಎಂದು ಹೇಳುತ್ತದೆ. ನೋಡ್ರಿ, ಲೋಕದ ಜನರ ಜೋಡಿ ಹೆಂಗಿರಬೇಕು, ಆಮೇಲೆ ತಾಯಿ ಜೋಡಿ ಹೆಂಗಿರಬೇಕು, ತಂದೆಗಳ ಸಂಗಡ ಹೆಂಗಿರಬೇಕು, ಹೆಂಡ್ರ ಜೊತೆ ಹೇಗಿರಬೇಕು. ನೋಡು, ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಅದಕ್ಕೆ ಆ ಇಬ್ಬರು ಕೂಡಿ ಒಂದಾಗಿದ್ರಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ. ಅದಕ್ಕೆ ಪರಮಾತ್ಮ ಮೆಸ್ತಾನು, ನಮಗೆ ಬೇಡಿದ್ದನ್ನು ಕೊಡ್ತಾನು. ಅದಕ್ಕೆ ಆ ರೀತಿಯಾಗಿ ನಿನ್ನಲ್ಲಿ ಈ ರೀತಿ ಇರಬೇಕು. ಈ ಒಂದು ನೀತಿಗಳಲ್ಲಿ ಚಾಣಕ್ಯ ನೀತಿ ಇದೆ, ವಿದುರ ನೀತಿ ಇದೆ, ನಾರದ ನೀತಿ ಇದೆ, ಆಮೇಲೆ ವೇಮಣ್ಣನ ನೀತಿಗಳದಾವು, ಅನೇಕ ನೀತಿ ಅದಾವಲ್ಲ. ಇವೆಲ್ಲವೂ ನೀತಿಗಳಲ್ಲಿ ವಿಚಾರಗಳನ್ನು, ಅನೇಕ ಆಧ್ಯಾತ್ಮಶಾಸ್ತ್ರದ ಚಿಂತನವನ್ನೇ ಎಲ್ಲರೂ ತಮ್ಮ ವಿದುರ ನೀತಿ ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳಿದ. ಆಮೇಲೆ ನಾರದ ನೀತಿ, ಅವನು ಆ ನೀತಿಯನ್ನೇ ಹೇಳ್ತಾನು. ಆಮೇಲೆ ಇದು ಯಾವುದಪ್ಪ ಇದು, ಈ ರೀತಿಯಾಗಿ ಅನೇಕ ನೀತಿಗಳದಾವು. ಅಂಥ ನೀತಿ ವಿಚಾರಗಳನ್ನು ನಾವು ತಿಳ್ಕೊಂಡದ್ದಾದರೆ ಅವು ತಿಳಿಬೇಕಂತಂದರೆ, ಅಂಥವ್ರು ಹೇಳೋರು ಸಿಗಬೇಕಂತಂದರೆ ನಿನಗೆ ಹಿಂದಿನ ಪುಣ್ಯನ ಬೇಕು ತಮ್ಮ, ಇಲ್ದ್ರೆ ನಡೆಯೋದಿಲ್ಲ. ಅದಕ್ಕೆ ಮೊದಲು ಅವರು ನಿಜಗೊಂಡ್ರು ಮೊದಲನೇ ಒಂದು ನುಡಿಯಲ್ಲಿ ಹೇಳಿದಂಗೆ ಪುಣ್ಯವನ್ನೇ ಮಾಡು, ಪುಣ್ಯವನ್ನೇ ಗಳಿಸ್ಕೋ. ಆ ಪುಣ್ಯ ಒಂದಿತ್ತಂತಂದ್ರೆ ನಿನ್ನ ಎಲ್ಲಿಯೂ ಅಚಲಿತನಾಗಿ ಮಾಡೋದಿಲ್ಲ. ಅದಕ್ಕೆ ಅಂಥ ಪುಣ್ಯವನ್ನು ಗಳಿಸು. ರಾಜನ ಸಂಗಡ ವೈರತ್ವವನ್ನು ಎಂದೂ ಮಾಡಕೂಡದು. ಯಾಕೆಂದರೆ ರಾಜ ಕೋಪಿಷ್ಠನಾದರೆ ನಮ್ಮನ್ನು ಹೊರಗೆ ಹೋಗಂತಾನು ಅಥವಾ ಶಿಕ್ಷೆ ಕೊಡ್ತಾನು. ದೇಶದಿಂದಲಾದರೂ ನಮ್ಮನ್ನು ಹೊರಗೆ ಹಾಕಬಹುದು, ಅಥವಾ ಯಾವುದಾದ್ರೂ ಒಂದು ತಪ್ಪಿನಲ್ಲಿ ಸಿಕ್ಕಾಗ ನಮ್ಮನ್ನು ಗಲ್ಲಿಗಾದರೂ ಹಾಕಬಹುದು.
ಆ ಕಾರಣದಿಂದ ರಾಜನ ಸಂಗಡ ಎಂದೂ ವೈರತ್ವ ಮಾಡಬಾರದು, ಅವನ ಸಂಗಡ ಮಿತ್ರತ್ವವನ್ನೇ ಮಾಡ್ತಕ್ಕದ್ದು. ಇದು ನೀತಿ ಹೇಳ್ತದೆ ರೀ. ಅದಕ್ಕೆ ತಾಯಿ ತಂದೆಗಳಲ್ಲಿ ಗುರು ಹಿರಿಯರಲ್ಲಿ ಪೂಜ್ಯ ಭಾವನೆ ಮಾಡಿ ಅವರಿಗೆ ಬೆಳಗ್ಗೆ ಸಾಯಂಕಾಲಗಳಲ್ಲಿ ನಮಸ್ಕಾರಾದಿಗಳನ್ನು ಮಾಡಬೇಕು. ಗುರುಗಳಿಗೆ ಹಿರಿಯರಿಗೆ ಶರಣಾಗಿ ಶಿರವಾಗಿ ಎರಗಿದರೆ ನರಸುರರು ಸಿರಿಸಿರುವುದು ಕೈಲಾಸ ಕರತಲಾಮಲಕ ಸರ್ವಜ್ಞ ಅಂತ ಹೇಳ್ತಾರೆ. ಗುರುಗಳಿಗೆ ಹಿರಿಯರಿಗೆ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡಿದ್ದಾದರೆ, ಗುರುಗಳಿಗೆ ಹಿರಿಯರಿಗೆ ನಾವು ನರರಿಗೆ ನಮಸ್ಕಾರ ಮಾಡಿದ್ದಾದರೆ ದೇವತೆಗಳು ಬಂದು ನಮಗೆ ಆ ಸಿರಿಯನ್ನೇ ಸುರಿಸ್ತಾರಂತೆ, ಸಂಪತ್ತನ್ನೇ ಸುರಿಸ್ತಾರಂತೆ. ನರಸುರರು ಬಂದು ನಮಗೆ ಸಂಪತ್ತನ್ನೇ ಸುರಿಸ್ತಾರೋ, ನಿನಗೆ ಆ ಸಂಪತ್ತು ಅನ್ನುವಂಥದ್ದು ಅಂಗೈಯೊಳಗಿನ ನೆಲ್ಲಿಕಾಯ್ದಂಥ ಆಗ್ತದಪ್ಪ. ಅದಕ್ಕೆ ನಿನಗೆ ಆ ನೀತಿಯಿಂದ ವಂದನೆ ಅನ್ನುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ವಿನಯ ಭಾವನೆ ಅನ್ನುವಂಥದ್ದು ನಿನಗೆ ಸದಾ ಇರಲಿ. ಆ ಸೇವೆ ಮಾಡಿದ್ದಾದರೆ ಇಹಲೋಕದ ಸುಖದ ಅಷ್ಟೇ ಅಲ್ಲ, ಪರಲೋಕದ ಸುಖವೂ ಸಿಗುತ್ತದೆ. ಇನ್ನು ಹೆಂಡತಿಯ ಸಂಗಡ ಎಂದೂ ವೈರತ್ವ ಮಾಡಬಾರದು. ಇನ್ನೊಂದು ಮಾತು ಹೇಳ್ತಾರೆ ಅವರೇ, ಯಾಕೆಂದರೆ ನಮ್ಮ ದೇಹದ ರಕ್ಷಣೆ ಎಲ್ಲವೂ ಆಕೆಯ ಕೈಯಲ್ಲಿರ್ತದೆ. ವೈರತ್ವದಿಂದ ಆಕೆ ಬೇಸತ್ತು ನಮಗೆ ಉತ್ತಮ ಪದಾರ್ಥಗಳನ್ನು ಮಾಡಿ ಹಾಕದೆ ಅವುಗಳಲ್ಲಿ ವಿಷ ಬೆರೆಸಿ ಹಾಕೋರು ಇರ್ತಾರೆ. ಯಾಕಂದ್ರೆ ನಾವು ಅವರಲ್ಲಿ ವೈರತ್ವ ಬೆಳೆಸಬಾರ್ದು. ಈಗ ಹೇಳಿದ್ವಲ್ಲ, ಇಬ್ಬರು ಒಂದಾಗಿರ್ಬೇಕು, 63 ಆಗಿರ್ಬೇಕು, ಅವರು 36 ಆಗಿರಬಾರ್ದು. ಅಷ್ಟು ಭಕ್ತಿವಾನರ ಇರಬೇಕು ಅವರು. ಈ ರೀತಿಯಾಗಿ ಜೇಡರದಾಸಿಮಯ್ಯ ದುಗ್ಗಳೆಯ ಕಥೆಯನ್ನು ಮತ್ತೊಂದು ಪ್ರಸಂಗ ಬಂದಾಗ ಹೇಳೋನು. ಅವ್ರು ಹೆಂಗೆ ಗಂಡ ಎಂತೆಯಾಗಿದ್ದರು, ಏನು ಮಾಡಿ ಹೇಳಾಕಿ ಗಂಡನ ಹೆಂಗೆ ಒಲಿಸ್ಕೊಂಡ್ಲು, ಪರೀಕ್ಷೆಗೆ ಒಡ್ಡಿದ್ರೂ ಆ ಪರೀಕ್ಷೆಯಲ್ಲಿ ಪಾಸಾಗಿ ಆ ಒಂದು ದಾಸಿಮಯ್ಯನನ್ನೇ ಲಗ್ನ ಆದಂತ ಬರ್ತದೆ. ಮತ್ತು ಪ್ರಸಂಗ ಬಂದಾಗ ಮತ್ತೆ ಹೇಳೋಣ ಅದನ್ನು. ಮೊದಲಾದವನ್ನು ಕೂಡಿಸಿದ ವ್ಯರ್ಥವಾಗಿ ಪ್ರಾಣ ಕಳೆದುಕೊಳ್ಳಬೇಕಾಗಿದೆ. ವಿಷ ಬೆರೆಸಿಗಳಂದ್ರಕಿ ಅದೇ ನಾರಿ ಮುಣಿದರೆ ಮಾರಿ ಅಂತೇವಲ್ಲ, ಅವಳಿಗೆ ವಿರೋಧವಾಗಿ ನಡೆದೂ ಅಲ್ಲದು. ಯಾಕೆ ಸತಿಧರ್ಮ ನಾವು ಶ್ರೀರಾಮಚಂದ್ರ ಮಡದಿ ಒಬ್ಬಳೇ ನನಗೆ ಸತಿ ಅಂತ ಹೇಳಿದವ. ಚಂದ್ರಸೇನೆ ಬಂದಳು, ಶೂರ್ಪಣಿಕೆ ಬಂದಳು, ನಾನು ಲಗ್ನ ಆಗ್ನೇನು ಅಂತ ಕೇಳಿದರು. ನಾನು ಏಕಪತ್ನಿ ವ್ರತಸ್ಥ, ಅದ್ರ ಸಲುವಾಗಿ ನಾ ಯಾರನ್ನೂ ಆಗೋದಿಲ್ಲ, ಅಲ್ಲಿ ಬೇಕಾದ್ರೆ ನಮ್ಮ ತಮ್ಮನ್ನು ಹೋಗಿ ಕೇಳೋಗಂತೇಳಿ ಸುಮ್ಮನೆ ಆ ಟೈಮ್ ತಪ್ಪಿಸ್ಕೊತಾನೆ ಶ್ರೀರಾಮಚಂದ್ರ. ಹಾಗೆ ಆ ರೀತಿಯಾಗಿ ಆದ್ದರಿಂದ ಆಕೆಯ ಸಂಗಡ ವೈರತ್ವದಿಂದ ಇರಬಾರದು. ಈ ಪ್ರಕಾರ ಬೋಧೆ ಮಾಡ್ತಕ್ಕಂಥದ್ದು ಏನುಂಟೋ ಇದು ನೀತಿ ಎಂದು ಹೇಳಿಸ್ಕೊಳ್ತದೆ. ಈ ರೀತಿ ನೀತಿಯ ವಚನಗಳನ್ನು ನಾವು ಕೇಳ್ತಾ ಇರಬೇಕು. ಇದು ನೀತಿ ಅಂತ ಹೇಳಿಸ್ಕೊತದೆ. ಇಂತಹ ನೀತಿ ಶಾಸ್ತ್ರಗಳು ಅನೇಕ ಉಂಟು. ಅವು ಯಾವೆಂದರೆ ಈಗ ಹೇಳಿದವಲ್ಲ, ಚಾಣಕ್ಯ ನೀತಿ, ವಿದುರ ನೀತಿ, ನಾರದ ನೀತಿ, ಭರ್ತೃಹರಿಯ ನೀತಿ. ಆ ಭರ್ತೃಹರಿ ಕತೆ ಮತ್ತೊಮ್ಮೆ ಹೇಳೋನು. ಅವನಿಗೆ ವೈರಾಗ್ಯ ಹೆಂಗೆ ಬಂತು, ಏನು ಬಂತು, ಯಾಕೆ ಬಂತು ಅನ್ನುವಂಥ ಒಬ್ಬ ರಾಜಿದ್ದವ. ಅವನಿಗೆ 4 ಮಂದಿ ಹೆಂಡರು ಇರಲಿ. ನೀತಿ ವೇಮಣ್ಣನ ನೀತಿ. ಈ ರೀತಿಯಾಗಿ ನೀತಿಗಳು ಬೇಕಾದಷ್ಟಿವೆ. ಇದರಲ್ಲಿ ವಿಚಾರಗಳನ್ನು ನೀವು ಸದ್ಗುರು ಮುಖೇನವಾಗಿ ಸತ್ಸಂಗದಲ್ಲಿ ಭಾಗಿಗಳಾಗಿ ಮತ್ತೊಬ್ಬರಲ್ಲಿ ನೀವು ಹೇಳಿ ತಿಳ್ಕೊಂಡ್ರೆ ಅಂದರೆ ನಿಮ್ಮ ಜೀವನ ಪಾವನ ಆಗ್ತದೆ. ಬೇಕು, ಇದು ಪುಣ್ಯದ ಅನುಕೂಲ ಬೇಕು. ವಿದ್ಯೆ ಇದ್ದರೂ ಅದು ಪುಣ್ಯದ ಅನುಕೂಲನೇ ಬೇಕು, ಇಲ್ಲದ್ರೆ ಅದು ಆಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದಾಗ್ಯೂ ವಿದ್ಯಾಪ್ರಾಪ್ತಿ ಆಗುವುದೇ ಇಲ್ಲ. ಒಬ್ಬೊಬ್ಬರು ಭಾಳ ದಡ್ಡಿರ್ತಾರೋ, ಭಾಳ ಶ್ರಮ ಪಡ್ತಿರ್ತಾರೋ, ಅವ್ರಿಗೆ ಆ ವಿದ್ಯೆ ಅನ್ನುವಂಥ ನಿಲ್ತಿರೋದಿಲ್ಲ. ಅದಕ್ಕೆ ಹೇಗೆಂದರೆ ಒಂದು ಶಾಲೆಯಲ್ಲಿ ಎಷ್ಟೋ ಹುಡುಗರು ಇರ್ತಾರೋ, ಅವರಲ್ಲಿ 1-2 ಹುಡುಗರು ಮಾತ್ರ ಒಳ್ಳೆಯ ಜಾನರಾಗಿರುತ್ತಾರೆ. ಉಳಿದವರಿಗೆ ಏನೂ ಬರುತ್ತಿದೆಯಲ್ಲ, ಏನು ಬರುತ್ತಿರುವುದೇ ಇಲ್ಲವಲ್ಲ. ಹೀಗೇಕೆ ಆಗುತ್ತದೆ ಅಂದರೆ ಗುರುಗಳು ಎಲ್ಲರನ್ನ ಮುಂದೆ ಕೂರಿಸ್ಕೊಂಡ ಹೇಳ್ತಿರ್ತಾರೋ. ಅವ್ರು ಹೇಳೋದು ಒಂದೇ ಮಾತು, ಅಟ್ರಿಗೂ ಅದು ತಿಳಿಯುವಂಗೆ ಹೇಳ್ತಿರ್ತಾರೋ. 1-2-3 ಮಂದಿಗೆ ತಿಳಿತದೆ, 1-2-3 ಮಂದಿಗೆ ತಿಳಿಯೋದೇ ಇಲ್ಲ. ಅದಕ್ಕೆ ಹಿಂದಿನ ಪುಣ್ಯ ಇಲ್ಲ. ಅದ್ರ ಸಲುವಾಗಿ ಆ ವಿದ್ಯೆ ಸಿಗಬೇಕಂದ್ರೂ ನೀನು ಪುಣ್ಯನೇ ಮಾಡಬೇಕು. ಹಂಗಿತ್ತಂತಂದರೆ ಯಾರಾದರೂ ಹೇಳಿದ ಮಾತು ಕೇಳಿದ ಮಾತು ಒಂದು ಜಾಣತನ ಚಾಣಾಕ್ಷತನ ಬಂದೇ ಬರ್ತದೆ. ಸಮಾನವಾಗಿ ಹೇಳಿರುತ್ತಾರೆ. ಹೇಳಿದರೂ ಸಹ ಯಾರಲ್ಲಿಯೂ ಪೂರ್ವಜನ್ಮದ ಸಂಸ್ಕಾರ ಪುಣ್ಯದ ಅನುಕೂಲವಿರುತ್ತವೆಯೋ ಅವರಿಗೆ ತೀವ್ರವಾಗಿ ಹೊಳೆಯುತ್ತದೆ. ಅವ್ರಿಗೆ ಮಾತ್ರ ಭಾಳ ಬೇಗ ತಿಳಿತದೆ. ಯಾರಲ್ಲಿ ಇವು ಇರುವುದಿಲ್ಲವೋ ಅವರು ಎಷ್ಟು ಪ್ರಯತ್ನ ಮಾಡಿದರೂ ವಿದ್ಯಾಪ್ರಾಪ್ತಿ ಆಗುವುದಿಲ್ಲ. ಈ ರೀತಿಯಾಗಿ ಹೇಳ್ಕೊತ ಹೋಗಿ ಯಾಚನೆ ಅಂದಾರೆ ನೋಡ್ರಿ. ಅಲ್ಲಿ ಭಿಕ್ಷೆ ಬೇಡೋದು,
ಭಿಕ್ಷೆ ಕೇಳಬೇಕಂತಂದ್ರೂ ಪುಣ್ಯನೇ ಬೇಕು. ಒಬ್ಬನಿಗೆ ಭಿಕ್ಷೆಗೆ ಕಳಿಸಿದರೆ ಒಂದು ಕೌಡಿ ಸಹ ಪ್ರಾಪ್ತ ಆಗೋದಿಲ್ಲ. ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅಂತಾರೋ. ಒಬ್ಬೊಬ್ಬರಿಗೆ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೋ. ಅವನ ಜೋಳಿಗೆ ತುಂಬ ಅನ್ನನೋ ಆಹಾರನೋ ಧಾನ್ಯವನ್ನು ಕಾಳು ಕಡಿಯನ್ನು ತುಂಬಿ ಅವನು ಕಳಿಸ್ತಿರ್ತಾರೋ. ಅದು ಹಿಂದಿನ ಪುಣ್ಯ ಇತ್ತಂತಂದ್ರೆ ಅವನು ಬಂದು ಕೇಳ್ತಿರ್ತಾನಂತ್ರಿ, ನೋಡಪ್ಪ ನಾನು ಹಿಂದೆ ಏನು ಪುಣ್ಯ ಮಾಡ್ಲಾರ್ದು ನನಗೆ ಇಂಥ ಜನ ಬಂದದ, ನಿಮಗೂ ಇಂಥದ್ದು ಮುಂದೆ ಬರಬಾರ್ದು, ನಾನು ಭಿಕ್ಷೆಗಾಗಿ ಬಂದಿದ್ದೇನು, ನನಗೇನಾದರೂ ನೀಡ್ರಿ. ಅದಕ್ಕೆ ಇದು ಹಿಂದೂ ಉಂಟು ಮುಂದೂ ಉಂಟು ಅಂತ ಹಿಂಗೆ ಬರ್ತದಲ್ಲ, ಹಂಗೆ ನೀವು ಆಗಬೇಡ್ರಿ, ನನ್ನಂಗೆ ಭಿಕ್ಷಾ ಪಾತ್ರೆ ಹಿಡ್ದು ಅಲ್ಲಾಡಕ್ಕೆ ಹೋಗ್ಬೇಡ್ರಿ, ನನಗೆ ನೀಡೇ ಪುಣ್ಯ ಕಟ್ಕೊಡ್ರಿ ಅಂಥೇಳಿ ಅವ್ನು ಭಿಕ್ಷುಕ ಹೇಳ್ತಾನಂತಾರಲ್ಲ. ಹಂಗೆ ಆ ಭಿಕ್ಷೆ ಸಿಗಬೇಕಂದ್ರೆ ನಮ್ಗೆ ಹಿಂದಿನ ಪುಣ್ಯ ಇತ್ತಂದ್ರೆ ಮಾತ್ರ ಸಿಗ್ತದೆ. ಕೊಡ್ತಾರೆ. 3 ಮತ್ತು 4 ಮನೆ ಅಡ್ಡಾಡಿದ್ರೆ ಸಾಕ ಅದು ಸಿಕ್ಕೇ ಸಿಗ್ತದೆ. ಬೇಡಿದಷ್ಟು ಕೊಡುತ್ತಾರೆ. ಅವನಿಗೆ ಕೇಳೋದು ಒಂದೇ ತಡ, ಅವನು ಬೇಡಿದಷ್ಟು ಕೊಡ್ತಾರೆ. ಇದಕ್ಕೆ ಕಾರಣವೇನೆಂದರೆ ಅವರವರ ಪುಣ್ಯವೇ ಕಾರಣವು. ಆದ್ದರಿಂದ ಭಿಕ್ಷೆ ಸಿಗಬೇಕಾದರೂ ಪುಣ್ಯ ಬೇಕು. ಇನ್ನು ಅಮಲಗುಣ ಅಂದರೆ ಪವಿತ್ರವಾದ ಗುಣ. ಮಲ ಅಂದರೆ ಹೊಲಸಾದದ್ದು ಅಥವಾ ಅಪವಿತ್ರವಾದದ್ದು, ಆದರೆ ಅಂದರೆ ಇಲ್ಲದ್ದು. ಅಂಥ ಒಳ್ಳೆಯ ಗುಣ, ಪವಿತ್ರವಾದ ಗುಣ ಜಗತ್ತಿನ ಜನರಿಂದ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗುವಂಥ ಗುಣಗಳು ಪ್ರಾಪ್ತವಾಗಬೇಕಾದರೂ ಸಹ ಪೂರ್ವ ಪುಣ್ಯದೇ ಬೇಕು. ಪುಣ್ಯವಿಲ್ಲದೆ ಇಂಥ ಪವಿತ್ರ ಗುಣವು ಎಂದೂ ಬರಲಾರದು. ವಾದ ಅಂದರೆ ಬಂಗಾರ ಪ್ರಾಪ್ತವಾಗಬೇಕಾದರೆ ಅದಕ್ಕೂ ಪುಣ್ಯನೇ ಬೇಕು. ಅಂಥವೆಲ್ಲ ಇಂಥವನ್ನೇ ಮೆಲಕ್ಕೆ ಹಾಕಬೇಕು. ಯಾರು? ಸರ್ವಜ್ಞ ಹೇಳಿದಂಥ ಮಾತನ್ನೇ. ಬಂಗಾರ ದೊರೆಯುವುದು, ಅಂಗನೆಯರು ಒಲಿಯುವುದು, ಸಂಗ್ರಾಮದಲ್ಲಿ ಗೆಲೆಯುವುದು, ಇದಕ್ಕೆ ಸಂಗಯ್ಯನ ಒಲಮೇ ಬೇಕು. ಸರ್ವಜ್ಞ. ಬಂಗಾರ ದೊರಿಬೇಕತ್ತಿದ್ರೆ, ನಿಧಿ ಸಿಗಬೇಕತ್ತಿದ್ರೆ ನೀನು ಹಿಂದಿನ ಪುಣ್ಯ ಮಾಡಿದ್ದಂತಂದ್ರೆ ನೀನು ಇದ್ದ ಜಾಗದಲ್ಲೇ ಇರ್ತದೆ. ಅದು ಆ ರೀತಿಯಾಗಿರ್ತಾವೆ. ಅದು ಬಂತ ತಾನೇ ಸಿಗ್ತದೆ. ಹಿಂಗೆಲ್ಲ ಆಗ್ತದೆ. ಅದ್ರ ಸಲುವಾಗಿ ವಶ ಅಂದರೆ ಸ್ತ್ರೀ ವಶ, ಧನವಶ, ರಾಜವಶ ಇವು ಪ್ರಾಪ್ತವಾಗಬೇಕಾದರೆ ಪೂರ್ವ ಪುಣ್ಯವೇ ಬೇಕು. ಪೂರ್ವ ಪುಣ್ಯ ಇಲ್ಲದಿದ್ದರೆ ಇವ್ಯಾವುದು ನಿನಗೆ ದೊರಕಲಾರವು. ಈ ರೀತಿಯಾಗಿ ನಾವು ಪೂರ್ವ ಪುಣ್ಯ ಇತ್ತಂತಂದ್ರೆ ಇವೆಲ್ಲ ನಮಗೆ ಲಭ್ಯ ಆಗ್ತವೆ. ಅದಕ್ಕೆ ನಾವು ಪುಣ್ಯ ಮಾಡ್ತಾನೆ ಹೋಗಬೇಕು. ಆ ಪುಣ್ಯ ಮಾಡಿದ್ವು ಅಂತಂದ್ರೆ ಅದಕ್ಕೆ ಆ ಒಬ್ಬ ಪುಣ್ಯ ಅಂದ್ರೆ ನಾವು ಒಂದು ವಿಚಾರವನ್ನು ಮಾಡೋಣ, ಮತ್ತು ಮುಂದಿನ ನುಡಿ ಮಾತಾಡೋಣ. ಸಮಯನೂ ಬಂದದ. ಒಬ್ಬ ತಪೋದತ್ತ ಅಂಥೇಳಿ ಒಬ್ಬ ಹುಡುಗನ ಹೆಸರದು. ಯವಕ್ರೀತ್ ಅಥವಾ ತಪೋದತ್ತ ಅಂತ ಹೇಳ್ತಾರೆ, ಅವನಿಗೆ ಕರೀತಾರೆ. ಅವೊಬ್ಬ ಒಳ್ಳೆಯ ಜ್ಞಾನಿಯ ಒಂದು ವಿಚಾರವಂತ ಋಷಿಯ ಮುನಿಯ ಮಗ. ಅವನಿಗೆ ಗುರುಗಳಲ್ಲಿ ಹೋಗಿ ನಾನು ಹೇಗಾದರೂ ಮಾಡಿ ಇವನಿಗೂ ವಿದ್ಯೆ ಕಲಿಸ್ಬೇಕು, ಓನೇನ ಅವನ ಊರಿಗೆ ಗೆಳೆಯರೊಡನೆ ಅಲ್ಲಿ ಕಳಿಸ್ಬೇಕು ಅಂತೇಳಿ ತಿಳಿದ ಹೇಳ್ತಾನು. ಇಲ್ಲಪ್ಪ ನಾವು ಹೋಗೋದಿಲ್ಲ. ಅಲ್ಲೇ ಯಾಕೆ ಹೋಗ್ಬೇಕು? ಗುರುವಿನ ಹತ್ರ ಹೋಗಿ ವಿದ್ಯೆ ಕಲಿಬೇಕು. ಗುರುವಿಲ್ಲದೆ ನಮ್ಗೆ ಕಲಿಯೋಕ್ಕಾಗೋದಿಲ್ಲೇನು? ನಾವು ಹೋಗೋದಿಲ್ಲ ನೋಡು ಅಂತಾನು. ಮಗನ ಮಾತು ಕೇಳಿ, ಹೊರಟು ಮಾತು ಕೇಳಿ ಪಾಪ ಸುಮ್ಮನೆ ಆಗ್ತಾನು. ಉಳಿದ ಹುಡುಗರೆಲ್ಲ ಹೋಗ್ತಾರೆ. ಓಣಿಯಲ್ಲಿ ಹುಡುಗರೆಲ್ಲರೂ ಗುರುಕುಲ ವಾಸ ಮಾಡಿ ವಿದ್ಯೆಯನ್ನು ಕಲಿತು ಮತ್ತೆ ಬರ್ತಾರೆ. ಅವ್ರು 4-5 ವರ್ಷಕ್ಕೆ ಬಂದು ಅವರು ತಮ್ಮದಾದ ವಿಚಾರವನ್ನು, ಅನುಭವಗಳನ್ನು ಹೇಳ್ತಿರ್ತಾರೋ. ಇವನಿಗೇನೂ ಗೊತ್ತಿಲ್ಲ. ನಾನೇ ಗುರುವಿನ ಹತ್ರ ಹೋಗ್ಬೇಕು, ಹಂಗೆ ಬೇರೆ ಪ್ರಯತ್ನ ಮಾಡಿ ನಾ ಕಲ್ಕೋಬೋದಲ್ಲ ಅಂತೇಳಿ ತಿಳಿದು ಉಳಿದಿದ್ದೀವ. ಅವಾಗ ಇವಾಗ ಅರ್ಥಕತಿ, ಅಸಹ್ಯ ಆದಂಗೆ ಕತಿ. ಏನಾದದ್ದಾಗಲಿ ನಾ ಇನ್ಮೇಲೆ ಹೋದ್ರೆ ನಾನು ಭಾಳ ಅಸಹ್ಯ ಆಗ್ತದೆ. ಅದಕ್ಕೆ ನಾ ಏನು ಮಾಡಲಿ ಅಂತಂದ್ರೆ, ನಾನು ಹೋಗಿ ತಪಸ್ಸನ್ನು ಆಚರಿಸಿ ಉಗ್ರವಾದ ಅಥವಾ ಏನೋ ಒಂದು ತಪಸ್ಸ ಧ್ಯಾನ ಮಾಡಿ ಆ ಪರಮಾತ್ಮನ ಒಲಿಸ್ಕೊಂಡ ನಾನು ಆ ವಿದ್ಯೆ ಕಲಿತು ಬರ್ತೇನು, ಹೋಗ್ಕನು ಅಂತೇಳಿ ಅಪ್ಪಗೆ ಹೇಳ್ದನ್ನು ಹೋಗಿಬಿಟ್ಟ. ಒಂದು ನದಿ ದಂಡಿ ಮೇಲೆ ಹೋಗಿ ಕೂತ. ನಿತ್ಯ ಸ್ನಾನಾದಿಗಳನ್ನು ಮಾಡ್ಕೊತ ಎಲ್ಲ ಮಾಡಿ ಏನು ಮಾಡ್ತಿದ್ದ? ಧ್ಯಾನಕ್ಕೆ ಕೂರ್ತಿದ್ದ. ಹೀಗೇ ತಪಸ್ಸವನ್ನು ಆಚರಿಸಕತ್ತ ದಿವಸ ಗತಿಸಿದು ನಿತ್ಯ ತನ್ನ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ಮತ್ತು ಅದನ್ನೇ ಮಾಡ್ತಿದ್ದ. ಆವಾಗ ಏನಾಯಿತು? ಇದೆಲ್ಲ ದೇವತೆಗಳಿಗೂ ಗೊತ್ತಾಯ್ತು ರೀ. ಈ ಹುಡುಗಿಟ್ಟು ಸಣ್ಣವದಾನು, ಸುಮ್ಮನೆ ಏನೋ ತಪ್ಪು ಒಂದು ನೆವದಿಂದ ಗುರುವಿಲ್ಲದೆ ವಿದ್ಯೆ ಯಾಕೆ ಆಗೋದಿಲ್ಲ, ಪರಮಾತ್ಮನ ಒಲಿಸಿಕೊಂಡು ನಾನು ತಪಸ್ಸು ಮಾಡಿ ಅವನ ಕಡೆಯಿಂದ ನಾನು ಆ ವಿದ್ಯೆಯನ್ನು ಕಲಿಬಹುದಲ್ಲ ಅಂತೇಳಿ ತಿಳಿದು ಹಿಂಗೆ ಮಾಡ್ತಾಯಿದ್ದಾನೆ. ವ್ಯರ್ಥವಾಗಿ ಸುಮ್ಮನೆ ಸಮಯ ಹಾಳು ಮಾಡ್ಕೊಳ್ತಾ ಇದ್ದಾನಲ್ಲ, ಇವನು ಸರಿಯಾಗಿ ತಿಳಿಸ್ಕೊಳ್ಬೇಕಂತೇಳಿ ದೇವತೆಗಳು ಅವನ ಮೇಲೆ ಕರುಣೆ ಬಂದು ಎಲ್ಲರೂ ವಿಚಾರ ಮಾಡಿ ಇಂದ್ರದೇವನನ್ನು ಅವನ ಹತ್ರ ಹೋಗಿ ಕಲಿಸ್ತಾರೆ. ನೋಡು, ಅವನಿಗೆ ಸರಿಯಾದ ವಿಚಾರವನ್ನು ತಿಳಿಸಿ ಬಾ. ಗುರುವಿಲ್ಲದ ವಿದ್ಯೆ ಗುರಿ ಇಲ್ಲದ ಬಾಣದಂತೆ. ಅದಕ್ಕೆ ಗುರುನೇ ಬೇಕು. ಗುರು ಬೇಕ ತಂಗಿ ಹಾಡ್ತಾರಲ್ಲ ರಾಮಪ್ಪ ಅವರು.
ನಿನ್ನ ಶಿರದೋಳು ಕರವಿಟ್ಟು ಗಿರಿಜಾದೇವನ ಮಾಳ್ಪ. ಆ ಪಾರ್ವತಿಯ ಪತಿಯನ್ನು ಅಂದರೆ ಶಿವನನ್ನಾಗಿ ಮಾಡುವಂಥ ಗುರು ಬೇಕು ಯಾವಾಗಿದ್ದರು ಅಂಥೇಳಿ ಹೇಳಿ ಆ ಇಂದ್ರನನ್ನು ಕಳಿಸ್ತಾರೋ. ಆ ಇಂದ್ರ ನೇರವಾಗಿ ಬರಲಿಲ್ಲ, ಬೇರೆ ಒಬ್ಬ ಮುಪ್ಪಾಣ ಮುದುಕಾಗಿ ವೇಷಧಾರಿಯಾಗಿ ಬಂದ, ಕೈ ನಡಗಿಸ್ಕೊಂತ ಬಡಗಿ ಹಿಡ್ಕೊಂತ ಅವನ ಮುಂದೆ ಬಂದು ನಿಂತ ಅವ ತನ್ನ ತಪೋದಲ್ಲೇ ಧ್ಯಾನ ಆಗಿರ್ತಾನೋ, ಮಗ್ನನಾಗಿರ್ತಾನೋ. ಆವಾಗ ಏನಾಗ್ತದೆ, ಇವನು ಅಲ್ಲೇ ಅವನು ಎಚ್ಚರಾದಾಗಾದ್ರೂ ನೋಡಲಿ ಅಂತೇಳಿ ತಿಳಿದ ಇವು ನದಿ ದಂಡೆ ಮೇಲೆ ಬಿದ್ದಂಥ ಉಸ್ಕನ್ನು ತೊಗೋತಿರ್ತಾನೆ ಬೊಗಸೆಯಲ್ಲಿ. ಉಸುಕನ್ನು ತೊಗೊಂಡು ಮರಳನ್ನು ತೊಗೊಂಡು ಆ ನದಿ ಒಳಗೆ ಹೋಗಿ ಚೆಲ್ತಿರ್ತಾನೆ, ಚೆಲ್ಲಿ ಬರ್ತಿರ್ತಾನೆ ಹೊರಗೆ, ಮತ್ತೆ ಬರ್ತಿರ್ತಾನೆ. ಇದನ್ನೇ ಮಾಡ್ತಿರ್ತಾನೆ, ಹೋಗೋದು ಬರೋದು, ಉಸುಕು ತೊಗೊಳ್ಳೋದು, ಹೊಳ್ಯಾಗ ಚೆಲ್ಲೋದು ಬರೋದು. ಇವ ತನ್ನ ಒಂದು ನಿತ್ಯ ಕಾರ್ಯದಲ್ಲಿ ಎಚ್ಚರ ಆದಾಗ ನೋಡ್ತಾನು, ಈ ಮುದುಕ ಯಾರಿವ ಇಷ್ಟು ಕಷ್ಟ ಬಿಡತಾನಲ್ಲ, ಉಸುಕು ತೊಗೊಂಡು ಹೋಗಿ ಹೊಳ್ಯಾಗ ಯಾಕೆ ಚೆಲ್ಲಾಕತ್ತಾನು, ಏನು ಮಾಡ್ಬೇಕಂತ ನೀವು ಅಂತೇಳಿ ತಿಳಿದು ಅವನು ಪ್ರಶ್ನೆ ಮಾಡ್ತಾನವ. ಯಾರು? ಈ ತಪೋದತ್ತ ಆ ಹುಡುಗ. ಅಂದ್ಕೊಳ್ಳೆ, ನೋಡಪ್ಪ ನಾನು ಆಚೆ ಕಡೆ ದಂಡಿಗೆ ಹೋಗ್ಬೇಕಾಗಿದೆ, ನಾನು ವಿದ್ಯೆಯನ್ನು ಕಲಿಬೇಕಾಗಿದೆ, ಅಲ್ಲಿ ಗುರುಗಳ ಹತ್ರ ಹೋಗ್ಬೇಕಾಗಿದೆ ನಾನು. ಅದಕ್ಕೆ ನದಿಗೆ ನಾನು ಉಸುಕಿನ ಒಡ್ಡು ಹಾಕಿ ಕಟ್ಟಿ ಆ ಒಡ್ಡಿನ ಮೇಲೆ ನಡ್ಕೊತ ಹೋಗಿ ನದಿ ದಾಟಿ ಹೋಗಿ ಅಲ್ಲಿ ನಾನು ಆ ಗುರು ಜಾಗವನ್ನು ಸೇರಬೇಕಾಗಿದೆ ಅಂತ ಹೇಳ್ತಾನೆ. ಓ, ಇವಂಗ ಅಪಹಾಸ್ಯ ಆದಂಗೆ ಆಕತ್ತಾನೆ, ನಗಿ ಬರ್ತದೆ. ಎಂದಾದ್ರೂ ಉಸುಕಿನ ಒಡ್ಡು ಕಟ್ಟಿ ನೀನು ಆಚೆ ಕಡೆ ಹೊಕ್ಕಿ ಇದೆಲ್ಲರ ಸಾಧ್ಯ ಏನೋ? ಯಾಕೆ ಆ ಉಸುಕೇನು ನೀರಿನಲ್ಲಿ ಹರಿದು ಹೋಗ್ತಿರ್ತದೆ, ಅದು ಜಳಂತ ಮೇಲಿಂದ ಚಲ್ಗೋಡ್ದನ ಆ ಉಸುಕ ನೀರಿನಲ್ಲಿ ಕೂಡಿ ಹಾಗೆ ಹರಿದಾದ್ರೂ ಹೋಗ್ತದೆ, ತಳದಾಗಾದರೂ ಹೋಗಿ ಬೀಳ್ತದೆ. ಆ ಒಡ್ಡು ಯಾವಾಗ ತಯಾರಾಗಬೇಕು, ನೀನು ಅದ್ರ ಮೇಲೆ ದಾಟಿ ಹೋಗಿ ಆಚೆ ಕಡೆ ಯಾವಾಗ ದಂಡಿ ಮುಟ್ಟಬೇಕು? ಇದೇನು ನೀವು ಮಾಡ್ತಾ ಇರೋದು? ಎಂಥ ವ್ಯರ್ಥ ಕೆಲಸ ಇದು, ಇದನ್ನ ಯಾವಾಗ ನಿನಗೆ ಲಭ್ಯ ಆಗ್ತೈತೆ ಅಂತ ಈ ಹುಡುಗ ಅವನ್ನೇ ಪ್ರಶ್ನೆ ಮಾಡ್ತಾನೆ. ಹೌದಪ್ಪ, ಯಾಕೆ ಆಗಬಾರ್ದು? ಗುರು ಇಲ್ಲದ ವಿದ್ಯೆಯನ್ನು ಕಲಿಬೇಕಂತ ಹೇಳಿ ಎಷ್ಟೋ ಮಂದಿ ಪ್ರಯತ್ನ ಪಡ್ತಾ ಇದ್ದಾರೋ, ಅದು ಆಗ್ತದ ಅಂತಾರೋ, ತಾವು ತಮ್ಮ ಸಾಧನೆಯಲ್ಲೇ ಮುಂದುವರಿತಾ ಇದ್ದಾರೋ. ಅದರಂತೆ ನನಗೂ ಯಾಕೆ ಆಗಬಾರ್ದು ಅಂದಾಗ ಇವನಿಗೆ ಅರಿವು ಹುಟ್ಟುತ್ತದೆ. ಹೌದಲ್ಲ, ನಾನು ವ್ಯರ್ಥವಾಗಿ ಇಂಥ ಕೆಲಸ ಮಾಡತ್ತನು. ಗುರುವಿನ ಹತ್ರ ಹೋಗಿ ಸೇವಾದಿಗಳನ್ನು ಮಾಡ್ಕೊತ ಗುರುವಿನಲ್ಲಿ ಹೋಗಿ ವಿದ್ಯಾ ಕಲಿತು ಬರೋದು ಬಿಟ್ಟ, ಹಾಗೇ ನಾ ಪರಮಾತ್ಮನ ಒಲಿಸ್ಕೊಂಡು ತಪಸ್ಸರಿ ಮಾಡಿ ವಿದ್ಯಾ ಕಲಿತೇನೆಂದ್ರೆ ಆಗ ಪರಮಾತ್ಮ ವಿದ್ಯಾ ನೀನು ಗುರುವಿನ ಹತ್ರನೇ ಹೋಗ್ಬೇಕು, ಗುರುವಿಂದೇ ಸಕಲ ಪಡಿ ಪದಾರ್ಥಗಳು ಅಂತೇವಲ್ಲ, ಹಂಗೆ ಎಲ್ಲ ಅಲ್ಲಿ ದೊರಕ್ತಾವ ಅನ್ನೋದು ಅವ್ನಿಗೆ ಗೊತ್ತಾಯಿತು. ಅದಕ್ಕೆ ನೋಡಪ್ಪ, ಆ ಒಡ್ಡೇನು ಹಾಗೆ ನಿಂದಿರ್ತದೇನು, ಸಿಮೆಂಟ, ರಾಡು, ಉಸುಕ, ಕಟ್ಟುವ ಗೌಂಡಿ ಇವೆಲ್ಲವನ್ನು ಹಾಕಿ ಅದನ್ನು ರೆಡಿ ಮಾಡಿದಾಗ ಒಂದು ಅಣೆಕಟ್ಟು ತಯಾರಾಗ್ತದೆ. ಆವಾಗ ಅದ್ರ ಮ್ಯಾಲೆ ಹಾದು ಹೋಗಬೇಕು. ಹಿಂಗೆ 5-6 ಒಂದು ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ಆ ಒಡ್ಡು ಕಟ್ಟಿದ್ರೆ ಹೆಂಗೆ ದಾಟಿ ಹೋಗೋಕೆ ಬರ್ತದನೋ ಹಾಗೆ ನೀನು ಭಕ್ತಿ, ವಿನಯ, ಸೇವಾದಿಗಳು ಅನ್ನುವಂಥದ್ದನ್ನು ನೀನು ಈ ಒಂದು 5 ಕೆಲಸಗಳನ್ನು ನೀನು ಮಾಡಿ ಗುರುವಿನಲ್ಲಿ ಅಚಲವಾದ ಭಕ್ತಿ ಇಟ್ಕೊಂಡು ನೀನು ತಿಳ್ಕೊಂಡು ಅದರಂತೆ ನಡೆದೆ ಅಂತಂದ್ರೆ ಆ ಗುರುನಾಥ ನಿನಗೆ ಒಲದ ಆತ್ಮಬೋಧೆಯನ್ನು ಬೋಲಿಸ್ತಾನು. ಅದಕ್ಕೆ ಗುರುವಿಲ್ಲದ ವಿದ್ಯೆ ಎಂತಪ್ಪನಿಗೂ ಸಮನಿಸೋದು ಅಂತ ಬರ್ತದಲ್ಲ, ಹಂಗೆ ನಾವು ಆ ಗುರುವಿನಲ್ಲೇ ಹೋಗಿ ಆ ವಿದ್ಯೆಯನ್ನು ನಾವು ಕಲಿತ ಸಂಪಾದನೆ ಮಾಡ್ಕೋಬೇಕು ಅನ್ನುವಂಥ ಮಾತಿನಂತೆ ಆ ತಪೋದತ್ತ ಆ ಒಂದು ಯವಕ್ರೀತ ಅನ್ನುವಂಥ ಹುಡುಗ ಈ ರೀತಿಯಾಗಿ ಮಾಡಿಕೊಂಡು ವಿದ್ಯಾ ಸಂಪಾದನೆಗೆ ನಾವು ಹೋಗ್ತಾನಪ್ಪ. ಗುರುವಿನ ಹತ್ರ ಹೋಗಿ ನಾನು ವಿದ್ಯಾ ಕಲಿತೇನಂತೇಳಿ ಸೀದಾ ಗುರುವಿನ ಕಡೆ ಹೋದ ಅನ್ನುವಂಥ ಮಾತಿನಂತೆ ನಾವುಗಳಾದ್ರೂ ಈ ಮಾನವ ಜನ್ಮ ಬಂದದ. ಮತ್ತು ಸದ್ಗುರುಗಳು ಸಿಕ್ಕಿದಾರು, ಇಂಥ ಒಂದು ಒಳ್ಳೆಯ ಮಠ ಸಿಕ್ಕದ, ಅನೇಕ ಮಂದಿ ಶರಣರು ಇಲ್ಲಿ ಬಂದ ಅನೇಕ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾ ಇದ್ದರು. ಅಂಥ ವಿಚಾರಗಳನ್ನು ನೀವು ತಿಳ್ಕೊಂಡ ಅಂಥ ಗುರುವಿನಿಂದ ಆತ್ಮಜ್ಞಾನದ ವಿಚಾರವನ್ನು ನಾವು ತಿಳಿಯೋಕ್ಕೆ ಪ್ರಯತ್ನ ಮಾಡಿ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆಯೋಣ ಅಂಥೇಳಿ ನಾನು 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ.